ಸಮಸ್ತ ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ನಿಮ್ಮ ಪ್ರೀತಿಯ ನಿರಂಜನ್ ಮೂರ್ತಿ ಮಾಡುವ ನಮಸ್ಕಾರಗಳು. ಇವತ್ತು ನೆನ್ನೆ ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನನ್ನು ಗಮನಿಸಿದ್ವಿ ಅಂತ ಹೇಳಿದ್ರೆ ಯಾವುದೋ ಪಿರಿಯಾಡಿಕ್ ಟೇಬಲ್ ಮತ್ತು ಪರಮಾಣು ರಚನೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಮತ್ತು ಎಲೆಕ್ಟ್ರಾನಿಕ್ ವಿನ್ಯಾಸದ ಬಗ್ಗೆ ಡಿಸ್ಕಸ್ ಮಾಡ್ತಾ, ಹೌದಾ, ಎಕ್ಸ್ಟ್ರಾನು ಮೊನ್ನೆ ಮಾಡಿದ್ದನ್ನು ನಿನ್ನೆ ಅದನ್ನು ನನಗೆ ಕಂಟಿನ್ಯೂ ಮಾಡಿದ್ದು, ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದನ್ನೇ ಕಂಟಿನ್ಯೂ ಮಾಡಲಾಗಿತ್ತು, ಎಸ್ ಪಿ ಡಿ ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳನ್ನು, ಹೌದಾ. ಸೊ ಇದರ ನಂತರ ಇದರ ಕಂಟಿನ್ಯೂಷನ್ ಪಾರ್ಟ್ ಹೇಗಿರುತ್ತೆ, ಹೌದಾ. ಇದರ ಕಂಟಿನ್ಯೂಷನ್ ಪಾರ್ಟ್ ಅಂದಾಗ ಏನಾಗಿತ್ತು ಅಂತ ಹೇಳಿದ್ರೆ ಸಂಯುಕ್ತ ವಸ್ತುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಸಂಯುಕ್ತ ವಸ್ತುಗಳಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಪ್ಪ ಅಂತ ಹೇಳಿದ್ರೆ, ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ಕಾಸ್ಟಿಕ್ ಸೋಡಾ ಮತ್ತು ಸುಣ್ಣದ ಕಲ್ಲು ನೋಡಿದ್ವಿ, ಹೌದಾ. ಸುಣ್ಣದ ತಿಳಿನೀರನ್ನು ನೋಡಿದ್ವಿ, ಜಿಪ್ಸಮು ಸಹಿತ ನೋಡಿದ್ವಿ, ಹೌದಾ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಹೀಗಿರುತ್ತೆ. ಜಿಪ್ಸಮ್ ಅಂತೇಳಿ ಬಂದಾಗ ಲಾಸ್ಟ್ ಕ್ಲಾಸಲ್ಲಿ ಮುಗಿದೋಗಿತ್ತು, ಕ್ಯಾಲ್ಸಿಯಂ ಸಲ್ಫೇಟ್ ಅಂತೇಳಿ. ನೆಕ್ಸ್ಟ್ ಕ್ಯಾಲ್ಸಿಯಂ ಸಲ್ಫೇಟ್ ಸಿಮೆಂಟ್ನ ತಯಾರಿಕೆಯಲ್ಲಿ ಬಳಕೆ ಆಗುವಂಥದ್ದನ್ನು ಗಮನಿಸ್ತಾ ಬರೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಕಾನ್ಸೆಪ್ಟ್ ಆದ ನಂತರ ಮಿಶ್ರಣಗಳು ಬರ್ತದೆ, ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತೇಳಿ ಬರ್ತದೆ. ಓಕೆ, ನೋಡ್ತಾ ಹೋಗೋಣ, ಒಂದೊಂದೇ ನೋಡ್ತಾ ಹೋಗೋಣ ಅಂತೇಳಿ. ನಗಿಸುವ ಅನಿಲ, ಓಕೆ, ಲಾಫಿಂಗ್ ಗ್ಯಾಸ್ ಅಂತೇಳಿ ಕರಿತೀವಿ. ನಗಿಸುವ ಅನಿಲ ಅಂತೇಳಿ ಬಂದಾಗ ನೈಟ್ರಸ್ ಆಕ್ಸೈಡ್, ಓಕೆ, N2O, ನೈಟ್ರಸ್ ಆಕ್ಸೈಡ್. ಓಕೆ, ಇದರಲ್ಲಿ ರಾಸಾಯನಿಕ ಕ್ರಿಯೆಗಳಲ್ಲಿ ವರ್ತಿಸಲು ಬಳಕೆಯಲ್ಲಿ ತರಲಾಗುತ್ತೆ. ಮತ್ತು ದೇಹದ ಭಾಗವನ್ನು ಮರಗಳಿಕೆ ಮಾಡಲು, ಅನಸ್ತೇಶಿಯಾ ಪರ್ಪಸ್, ಅಂದರೆ ಶಸ್ತ್ರಚಿಕಿತ್ಸೆಯಲ್ಲಿ ಏನಾಗಿರುತ್ತೆ ಅಂದರೆ ದೇಹದ ಭಾಗವನ್ನು ಅರವಳಿಕೆ ಅಂತೇಳಿ ಕರಿತೀವಿ. ಮರಗಳಿಕೆ ಅಥವಾ ಅರವಳಿಕೆ ಅಂತಲೂ ಹೇಳ್ಬೋದು, ಅರವಳಿಕೆ ಹೀಗೂ ಹೇಳ್ಬೋದು, ಅಥವಾ ಮುಟ್ಟಿದರೂ ಸ್ಪರ್ಶ ಜ್ಞಾನ ಇಲ್ಲದಂಥದ್ದು ಅಂತಲೂ ಹೇಳಬಹುದು. ಓಕೆ, ಅಂಥ ಕಡೆ ಏನು ಮಾಡ್ತೀವಿ ಅಂದರೆ N2O ಬಳಕೆ ಮಾಡ್ತೀವಿ. ಓಕೆ, ಹಲ್ಲುಗಳನ್ನು ದಂತ ಚಿಕಿತ್ಸೆಯಲ್ಲಿ ನಾವು ನೋಡ್ತೀವಿ. ಈ ಭಾಗವನ್ನು ಇಂಜೆಕ್ಷನ್ ಮಾಡಿದಾಗ ಏನಾಗಿರುತ್ತೆ, ಈ ಭಾಗ ಪೂರ್ತಿ ಮರಗಟ್ಟುತ್ತೆ, ಹೌದಾ. ಕೈ ಏನಾದರೂ ಫ್ರ್ಯಾಕ್ಚರ್ ಆಗಿತ್ತು ಅಂದರೆ ದೇಹದ ಭಾಗದಲ್ಲಿ ಏನಾದರೂ ನಾವು ಫ್ರ್ಯಾಕ್ಚರ್ ಮಾಡ್ಕೋಬೇಕು. ಓಕೆ, ಅವುಗಳಲ್ಲಿ ಸೊ ಅದು ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಇನ್ನರ್ ಆರ್ಗನ್ಸ್ಗಳನ್ನು ಹೊಂದುಗೂಡಿಸ್ಬೇಕು ಅಂತ ಹೇಳಿ ಬಂದಾಗ ಆಪ್ರೇಷನ್ ಪರ್ಪಸ್ಗಳಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ N2O ಬಳಕೆಯಲ್ಲಿ ತರಲಾಗುತ್ತೆ. ಲಾಫಿಂಗ್ ಗ್ಯಾಸ್ ಅಂತ ಯಾಕೆ ಕರಿತೀವಿ ಅಂದರೆ ಮೂಗಿನಲ್ಲಿ ಇರಿಟೇಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಓಕೆ, ಮೈಯೆಲ್ಲ ಜುಮ್ ಅನಿಸುತ್ತೆ, ನಗು ಸಹಜವಾಗಿ ಬರುತ್ತೆ. ಓಕೆ, ಸೊ ಹಾಗಾಗಿ ಅದನ್ನು ಆ ರೀತಿ ಕರೆಯಲಾಗುತ್ತೆ. ಚಲುವೆ ಪುಡಿ, ಬ್ಲೀಚಿಂಗ್ ಪೌಡರ್ ಅಂತೀವಿ. ಚಲುವೆ ಪುಡಿ, ಬ್ಲೀಚಿಂಗ್ ಪೌಡರ್ ಅಂತೇಳಿ ಬಂದಾಗ ಯಾವುದಾಗಿರುತ್ತೆ, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ CaOCl2, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಓಕೆ, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಏನು ಮಾಡ್ತೀವಿ ಅಂದರೆ ಬಳಕೆಯಲ್ಲಿ ತರಲಾಗುತ್ತೆ. ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಏನು ಮಾಡ್ತೀವಿ ಅಂದರೆ ಬಳಕೆಯಲ್ಲಿ ತರಲಾಗುತ್ತೆ. ಸೊ ಬ್ಯಾಕ್ಟೀರಿಯಾಗಳನ್ನು ಓಕೆ, ಹೀಗೆ ನಾವು ಗಮನಿಸ್ತಕ್ಕಂಥದ್ದು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಕರಿತೀವಿ. ಸೊ ಇದರ ಕಾನ್ಸೆಪ್ಟನ್ನು ನಾವು ನೋಟಿಸ್ ಮಾಡುವಂಥದ್ದು ಸಾಮಾನ್ಯವಾಗಿ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ನೋಡ್ತೀವಿ. ಸೊ ಇದಾದ ನಂತರ ಇನ್ನೊಂದು ಯಾವುದಾದ್ರು ಇದೆಯಾ, ಎಸ್ ಇದೆ ಅಲ್ಲ, ನೀರು ಅಂತ ಹೇಳಿ ಬರುತ್ತೆ, ಹೈಡ್ರೋಜನ್ ಆಕ್ಸೈಡ್ ಅಥವಾ ಇದರ ರಾಸಾಯನಿಕ ಹೆಸರು ಸೊ ಹೈಡ್ರೋಜನ್ ಮೊನಾಕ್ಸೈಡ್ ಅಂತಲೂ ಹೇಳಲಾಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಗಮನಿಸಿರೋ ಹಾಗೆ ಇದನ್ನು ಸಹಿತ ನೋಟಿಸ್ ಮಾಡ್ತೀವಿ. ಇದರ ಅಣುಸೂತ್ರ H2O, ನಿತ್ಯ ಜೀವನದಲ್ಲಿ ಬಳಕೆ ಮಾಡ್ತೀವಿ. ಓಕೆ, ನೀರಿಲ್ಲದೆ ಏನಿವತ್ತು ಓಕೆ ವರ್ಲ್ಡ್, ಹೌದಾ. ಓಕೆ, ವಿಶ್ವ ಜಲ ದಿನ ಇವತ್ತು, ಹೌದು ತಾನೆ, ವಿಶ್ವ ಜಲ ದಿನ. ಇಂಥವನ್ನ ನೋಟ್ ಮಾಡ್ಕೋಬೇಕು, ಓಕೆನಾ. ಸೊ ಹೀಗೆ ನಾವು ಗಮನಿಸ್ತಕ್ಕಂಥದ್ದು ನೀರು ಅಂತೇಳಿ ಬಂದಾಗ ಈ ಚಾಪ್ಟ್ರಲ್ಲಿ ಬಂದಿರುತ್ತೆ, ಮುಂದೆ ಬರ್ತದೆ. ಓಕೆ, ನೀರು ಅಂತೇಳಿ ಕಾನ್ಸೆಪ್ಟು ನಾವು ಶುರು ಮಾಡ್ತೀವಿ, ಕೆಮಿಸ್ಟ್ರಿ ಟಾಪಿಕಲ್ಲಿ ಇದೆ. ಓಕೆ, ಡಿಸ್ಕಸ್ ಮಾಡೋಣ, ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡೋಣ. ಓಕೆ, ನೀರಿನ ಬಗ್ಗೆ ಮೊದಲ ಬಾರಿಗೆ ಅಧ್ಯಯನವನ್ನು ಆರಂಭಿಸಿದಂತಹ ಯಾರೋ ಹೆನ್ರಿ ಕ್ಯಾವೆಂಡಿಷ್ಗೆ ಒಂದು ಸಲಾಮ್, ಹೌದಾ. ಹೆನ್ರಿ ಕ್ಯಾವೆಂಡಿಶ್ ಅನ್ನೋರು ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವುಗಳನ್ನು ನೋಟಿಸ್ ಮಾಡಲಾಗುತ್ತೆ. ಅಂದರೆ ನೀರು, ಓಕೆ, ನೀರಿನ ಬಗ್ಗೆ ಅಧ್ಯಯನ 2:1 ಜಲಜನಕ ಇರುತ್ತೆ, ಆಮ್ಲಜನಕ ಇರುತ್ತೆ. ಆನಂತರ ಅಣುಸೂತ್ರವನ್ನು ನೀಡಿದವರು ಕ್ಯಾನಿಜಾರು. ಓಕೆ, ಅಸಂಬದ್ಧ ವಿಕಸನ ಇದೆ, ತುಂಬ ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟು. ಓಕೆ, ನೀರು ಅನ್ನೋ ಕಾನ್ಸೆಪ್ಟು ಬರ್ತದೆ, ಮುಂದೆ ಹೇಳಲಾಗುತ್ತೆ. ಓಕೆನಾ, ನೋಡೋಣ. ಇಲ್ಲಿ ತಾಮ್ರದ ಸಲ್ಫೇಟ್, ಓಕೆ, ಇಂಗ್ಲೀಷ್ನಲ್ಲಿ ಕಾಪರ್ ಸಲ್ಫೇಟ್, ಅದರ ರಾಸಾಯನಿಕ ಹೆಸರು CuSO4. ಓಕೆ, ಸೊ ಜಿಪ್ಸಮಲ್ಲಿ ನಾವು ನೋಡ್ತೀವಿ ಏನು ಅಂತ ಹೇಳಿದ್ರೆ, ಜಿಪ್ಸಮಲ್ಲೇ ಇನ್ನೊಂದು ಕಂಟಿನ್ಯೂಷನ್ ಪಾರ್ಟ್ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೆನ್ಪಿಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಬಂದಾಗ ಅದರ ರಾಸಾಯನಿಕ ಹೆಸರು ಏನಪ್ಪ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಸಲ್ಫೇಟ್
ಓಕೆ, ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ನೋಟಿಸ್ ಮಾಡ್ತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೌದು. ಸೊ ಇದಾದ ನಂತರ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಅಂತೇಳಿ ಹೆಮಿ ಹೈಡ್ರೇಟ್ ಅಂತ ಯೂಸ್ ಮಾಡ್ತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ CaSO4 ಸೇಮ್ ಥಿಂಗ್. ಆದರೆ ಇಲ್ಲಿ ನಾವೇನು ಮಾಡ್ತೀವಿ, ಹೆಮಿ ಹೈಡ್ರೇಟ್ ಅಂತೇಳಿ ಬಂದಾಗ ಆಫ್ H2O ಅಥವಾ 2H2O ಹೇಳ್ಬೋದು. ಆಫ್ H2O ರೆಗ್ಯುಲರ್ ಆಗಿ ನಾವು ಕಾಣತಕ್ಕಂಥದ್ದು. ಓಕೆ, ಸೊ ಹೀಗೆ ನಾವು ಗಮನಿಸ್ತಕ್ಕಂಥದ್ದು. ಇದಾದ ನಂತರ ನಾವು ನೆಕ್ಸ್ಟ್ ಕಾನ್ಸೆಪ್ಟನ್ನು ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಮಿಶ್ರಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಿಶ್ರಣಗಳು ಅಂತ ಹೇಳಿದ್ರೆ ಏನು ನೋಡೋಣ. ಇಲ್ಲಿ ಮಿಶ್ರಣಗಳು ಅಂತೇಳಿ ಬಂದಾಗ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಏನಾಗಿರ್ತವೆ, ಭೌತಿಕವಾಗಿ ಬೆರೆತಿರುತ್ತವೆ. ಭೌತಿಕ ಫಿಸಿಕಲಿ, ಓಕೆ, ಭೌತಿಕವಾಗಿ ಬೆರೆತಿರುತ್ತವೆ. ಆದರೆ ಯಾವುದೇ ರೀತಿಯಾದ ರಾಸಾಯನಿಕ ಕ್ರಿಯೆಗಳು ಅವುಗಳ ನಡುವೆ ಏನಾಗಿರಲ್ಲ, ನಡೆದಿರುವುದಿಲ್ಲ. ಓಕೆ, ಇಂಥದ್ದನ್ನು ನಾವೇನಂತ ಕರಿತೀವಿ, ಮಿಶ್ರಣಗಳು ಅಂತೇಳಿ ಕರೆಯಲಾಗುತ್ತೆ. ಸೊ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಇದು. ಸೊ ಮಿಶ್ರಣಗಳು ಅಂತೇಳಿ ಈ ರೀತಿ ನೋಟಿಸ್ ಮಾಡ್ತೇವೆ. ಬೆಸ್ಟ್ ಎಕ್ಸಾಂಪಲ್ ನಾವು ನೋಡೋದಾಯ್ತು, ತುಂಬ ಸರಳವಾಗಿ ನೋಡೋದಾಯ್ತು ಅಂದರೆ ಮರಳು. ಓಕೆ, ಮರಳು ಪ್ಲಸ್ ಉಪ್ಪು ನೋಡಿ, ಎರಡನ್ನೂ ಸಣ್ಣ ಉಪ್ಪು ಮತ್ತು ಮರಳನ್ನು ನೀವೇನಾದರೂ ಬೆರಕೆ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಏನಾಗಿರುತ್ತೆ, ಯಾವುದು ಮರಳು ಯಾವುದು ಉಪ್ಪು ಗೊತ್ತೇ ಆಗಂಗಿಲ್ಲ, ಭೌತಿಕವಾಗಿ ಬೆರೆತಿರುತ್ತವೆ. ಇವುಗಳ ನಡುವೆ ರಾಸಾಯನಿಕ ಕ್ರಿಯೆಯೂ ನಡೆಯಲ್ಲ, ಗೊತ್ತಿರಲಿ. ಓಕೆನಾ. ಸೊ ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಓಕೆ, ಮಿಶ್ರಣಗಳನ್ನು ಬೇರ್ಪಡಿಸುವ ವಿಧಾನಗಳು. ಓಕೆ, ಮಿಶ್ರಣಗಳನ್ನು ಯಾವ್ಯಾವ ರೀತಿಯಲ್ಲಿ ಹೇಗೆ ನಾವು ಬೇರ್ಪಡಿಸಬಹುದು ಅಂತೇಳಿ ಗಮನಿಸ್ತಾ ಬರೋಣ. ಅಲ್ಲಿ ನೋಡಿಲಿ, ಕೈಯಿಂದ ಆರಿಸುವ ವಿಧಾನ ಹ್ಯಾಂಡ್ ಪಿಕ್ಕಿಂಗ್ ಅಂತೇಳಿ ಕರಿತೀವಿ. ಹ್ಯಾಂಡ್ ಪಿಕ್ಕಿಂಗ್ ಅಂತೇಳಿ ಬಂದಾಗ ಎಸ್, ದವಸ ಧಾನ್ಯಗಳಲ್ಲಿರುವ ಕಲ್ಲು ಮತ್ತು ಕಡ್ಡಿಗಳನ್ನು, ಕಸಕಡ್ಡಿಗಳನ್ನು ಬೇರ್ಪಡಿಸೋದಕ್ಕೆ ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ಏನು ಮಾಡ್ತಾರೆ, ಓಕೆ, ಕಾಳುಗಳಲ್ಲಿರುವಂತಹ ಅಕ್ಕಿಯಲ್ಲಿರುವಂತಹ ಕಲ್ಲುಗಳನ್ನು, ಹೌದಾ, ಕಾಳುಗಳಲ್ಲಿರುವಂಥ ಕಸಕಡ್ಡಿಗಳನ್ನು ಏನು ಮಾಡ್ತಾರೆ, ಸಪ್ರೇಟ್ ಮಾಡ್ತಾ ಬರುವಂಥದ್ದು. ಓಕೆ, ನೆಕ್ಸ್ಟ್ ಎರಡನೇ ವಿಧಾನ ಯಾವುದಪ್ಪ ಅಂತ ಹೇಳಿದ್ರೆ ತೂರುವ ವಿಧಾನ, ವೇವಿಂಗ್ ಅಂತೇಳಿ ಕರಿತೀವಿ, ತೂರುವ ವಿಧಾನ ಅಂತೇಳಿ ಕರಿತೀವಿ. ನೋಡಿ, ದವಸ ಧಾನ್ಯಗಳಲ್ಲಿ ಕಲ್ಲು ಕಸ ಕಡ್ಡಿಗಳನ್ನು ಗಾಳಿಯಿಂದ ಬೇರ್ಪಡಿಸುವಿಕೆ. ಓಕೆ, ತೂರ್ತೀವಿ ಹೀಗೆ. ಓಕೆ, ಭತ್ತದ ರಾಶಿ, ಜೋಳದ ರಾಶಿ, ಗೋಧಿ, ಓಕೆ, ಇವುಗಳನ್ನೆಲ್ಲ ತೂರಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕಸ ಕಡ್ಡಿಗಳಿಂದ ಬೇರ್ಪಡಿಸಲಾಗುತ್ತೆ. ಓಕೆ, ನೆಕ್ಸ್ಟ್ ಬಟ್ಟಿ ಇಳಿಸುವಿಕೆ ವಿಧಾನ. ಮೊನ್ನೆ ಎಕ್ಸಾಮಿಗೆ ಬಂದಂಥದ್ದು ಅರೆಬಟ್ಟಿ ಇಳಿಸುವಿಕೆ ವಿಧಾನ ಅಂತಲೂ ಇದೆ. ಓಕೆ, ಬಟ್ಟಿ ಇಳಿಸುವಿಕೆ ಡಿಸ್ಟಿಲೇಷನ್ ಮೆಥಡ್ ಅಂತೇಳಿ ಕರಿತೀವಿ. ಏನು, ಅತಿ ಶುದ್ಧವಾದ ನೀರನ್ನು ಏನು ಮಾಡೋದು, ಬೇರ್ಪಡಿಸುವುದು, ಮತ್ತು ಎಥೆನಾಲ್ನಲ್ಲಿರುವ ನೀರನ್ನು ಬೇರ್ಪಡಿಸುವುದು ಅಥವಾ ಆಲ್ಕೋಹಾಲ್ನಲ್ಲಿರುವಂತಹ ನೀರನ್ನು ಬೇರ್ಪಡಿಸುವಂಥದ್ದು. ಸೊ ಸಾಮಾನ್ಯವಾಗಿ 100 ಎಥೆನಾಲ್ಗೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲ, ನೀರಿಗೆ 100 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಸಾಕು, ನೀರೇನಾಗಿರುತ್ತೆ, ಹೊರಟೋಗ್ಬಿಡುತ್ತೆ, ಎಥೆನಾಲ್ ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಏನು ಮಾಡ್ತೀವಿ ಅಂದರೆ, ಮೊನ್ನೆ ಎಕ್ಸಾಮಿಗೆ ಕೇಳಿದಂಥ ಪ್ರಶ್ನೆ ಇದು 2020-21 PC ಪ್ರಶ್ನೆ. ನೀವು ನಮ್ಮ ಬುಕ್ಕಲ್ಲಿ ಹುಡುಕಿದ್ರೆ ಇದು ಸಿಗುತ್ತೆ, ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿಪ್ಪ. ಓಕೆನಾ. ಸೊ ಇದಾದ ನಂತರ ನಾವು ಕಾನ್ಸೆಪ್ಟ್ ವೈಸ್ ಗಮನಿಸಬೇಕಾಗಿರುವಂಥದ್ದು ಇನ್ನೊಂದು ಏನು ಅಂತ ಹೇಳಿದ್ರೆ ಬಾಷ್ಪಿ ವಿಧಾನ. ಓಕೆ, ಆವಿಯಾಗುವಿಕೆ ಅಂತ ಕರಿತೇವೆ, ವೇಪರೈಸೇಷನ್ ಅಥವಾ ಎವಾಪರೇಷನ್ ಹೇಳ್ಬೋದು, ತಪ್ಪಿಲ್ಲ. ಓಕೆ, ಸೊ ಇಲ್ಲಿ ಸಕ್ಕರೆ ಮತ್ತು ಉಪ್ಪು ದ್ರಾವಣದಿಂದ ಅವುಗಳ ಲವಣ ಅಂತ ಹೇಳಿದಾಗ ಸಕ್ಕರೆ ಮತ್ತು ಉಪ್ಪುಗಳನ್ನು ಏನು ಮಾಡೋದು, ಬೇರ್ಪಡಿಸುವುದು. ಓಕೆ, ಸೊ ಚೆನ್ನಾಗಿ ಕಾಯಿಸ್ಬಿಟ್ರೆ ಸಾಕಲ್ಲ. ಓಕೆ, ಏನಾಗಿರುತ್ತೆ, ಲವಣಾಂಶಗಳು ಏನಾಗಿರ್ತವೆ ಒಂದು ಕಡೆಗೆ ಇರ್ತಾ ಹೋಗುತ್ತೆ. ಸೊ ಒಂದು ಕಡೆಗೆ ಇದ್ದ ಹಾಗೆ ಏನಾಗ್ತಾ ಹೋಗುತ್ತೆ, ನಾವು ನೋಟಿಸ್ ಮಾಡುವಂಥದ್ದು ಸಕ್ಕರೆ ಮತ್ತು ಲವಣಾಂಶಗಳು ಮಾತ್ರ ಅಲ್ಲೇ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಹೀಗೆ ನಾವು ಗಮನಿಸ್ತಕ್ಕಂಥದ್ದು. ಸೊ ಇದಾದ ನಂತರ ನಾವು ನೆಕ್ಸ್ಟ್ ನೋಡ್ತೀವಿ ಕೆಲವು ಇನ್ನೂ ಬೇರೆ ಬೇರೆ ವಿಧಾನಗಳನ್ನು ಗಮನಿಸ್ತಕ್ಕಂಥದ್ದು. ಯಾವುದಪ್ಪ ಅಂತ ಹೇಳಿದ್ರೆ ಅಯಾನು. ಓಕೆ, ಅಯಾನು ವಿನಿಮಯ ವಿಧಾನ ಅಂತ ಕರಿತೀವಿ. ಅಯಾನು ವಿನಿಮಯ ವಿಧಾನ ಅಂತ ಹೇಳಿದ್ರೆ ಏನು, ಓಕೆ, ಅಯಾನೈಸೇಷನ್ ಅಂತ ಹೇಳಿ ಕರಿತೀವಿ. ಅಯಾನು ವಿನಿಮಯ ವಿಧಾನ ಕಾಮನ್ ಇಲ್ಲಿ ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು. ಸೊ ಮಿಶ್ರಣಗಳು ಅಂತೇಳಿ ಕಾನ್ಸೆಪ್ಟನ್ನು ತಗೊಂಡಾಗ ಸೊ ಅಯಾನು ವಿನಿಮಯ, ಇದಾದ ನಂತರ ನಾವು ಮತ್ತೆ ನೆಕ್ಸ್ಟ್ ನೋಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಈ ಕುದಿಸುವಿಕೆ ವಿಧಾನ ನೋಡ್ತೀವಿ. ಓಕೆ, ಹಾಗೆ ಒಂದೊಂದಾಗಿ ಗಮನಿಸಬೇಕಾಗಿರುವಂಥದ್ದು. ಸೊ ಇಲ್ಲಿ ಅಯಾನು ವಿನಿಮಯ ವಿಧಾನದಲ್ಲಿ
ಎರಡು ಲವಣಾಂಶಗಳನ್ನು ಸುಲಭವಾಗಿ ಬೇರ್ಪಡಿಸೋದು. ಕ್ಯಾಥೋಡ್ ಆ್ಯನೋಡ್ಗಳನ್ನು ಇಟ್ಬಿಟ್ಟು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಯಾನ್ಗಳನ್ನು, ಓಕೆ, ಅಯಾನ್ಗಳನ್ನು ನಾವೇನು ಮಾಡ್ತಾ ಹೋಗೋದು, ಸಪ್ರೇಟ್ ಮಾಡೋದು. ಓಕೆ, ಕ್ಯಾಥೋಡ್ ಕಡೆಗೆ ಓಕೆ ಪಾಸಿಟಿವ್, ಓಕೆ, ನೆಕ್ಸ್ಟ್ ಆ್ಯನೋಡ್ ಕಡೆಗೆ ನೆಗೆಟಿವ್ ಏನಾಗಿರುತ್ತೆ, ಎಕ್ಸ್ಚೇಂಜ್ ಆಗಿ ಏನಾಗಿರುತ್ತೆ, ಲವಣಾಂಶಗಳು ಏನಾಗ್ಬಿಡ್ತವೆ, ಸೊ ಅಬ್ಸಾರ್ಪ್ಷನ್ ಆಗಿ ಶುದ್ಧ ನೀರನ್ನು ಪಡೆಯಬಹುದು. ಓಕೆ, ಶುದ್ಧ ನೀರುಗಳನ್ನು ಏನು ಮಾಡ್ಬೋದು, ಪಡೆಯಬಹುದು. ಓಕೆ, ಅದರಲ್ಲೂ ಸಹಿತ ನೀವು ಗಮನಿಸಬೇಕಾಗಿರುವಂಥದ್ದು ಗಡಸು ನೀರು ಅಂತ ಇದೆ ಸ್ನೇಹಿತರೆ. ಓಕೆ, ಗಡಸು ನೀರನ್ನು ಸುಲಭವಾಗಿ ಬೇರ್ಪಡಿಸಬೇಕು ಅಂತೇಳಿ ಬಂದಾಗ, ಓಕೆ, ಗಡಸು ನೀರಿನಲ್ಲಿರುವಂಥ ಲವಣಾಂಶಗಳು ಅಂತೇಳಿ ಬಂದಾಗ ಸುಮಾರಷ್ಟು ಲವಣಾಂಶಗಳನ್ನು ನೋಡ್ತೀವಿ. ಯಾವುದ್ಯಾವುದು ಗಡಸು ನೀರಿನಲ್ಲಿರುವಂಥ ಲವಣಾಂಶಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಎಸ್ ಎನಿಬಡಿ ಸ್ಟಾರ್ಟ್ ಮಾಡಿದಿರಿ ಅಂದ್ಕೊಳ್ತೀನಿ ನಾನು. ಓಕೆನಾ, ಏನು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಹೌದಾ, ಇನ್ನೊಂದು ಮೆಗ್ನೀಷಿಯಂ ಬೈಕಾರ್ಬೋನೇಟ್, ಇದು ಗಡಸು ನೀರಿನಲ್ಲಿರುವಂಥ ಲವಣಗಳು. ಇದು ತಾತ್ಕಾಲಿಕ. ಶಾಶ್ವತಕ್ಕೆ ಬಂದ್ಬಿಟ್ರಿ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್, ಇನ್ನೊಂದು ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್, ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಕರಿತೀವಿ. ಇವೆಲ್ಲ ನೀವು ನೋಡಿರಲೇಬೇಕಾದಂಥ ಕಾನ್ಸೆಪ್ಟು. ನೀರು ಅಂತ ಬಂದ ಕಡೆಗೆ ನಾನು ಇವುಗಳನ್ನು ವಿವರಿಸ್ತೀನಿ, ಸದ್ಯಕ್ಕೆ ಹಾಗೆ ನೋಟ್ ಮಾಡ್ಕೊಂಡಿರಿ. ಓಕೆನಾ, ನೀರು ಅಂತೇಳಿ ಕಾನ್ಸೆಪ್ಟ್ ಬರುತ್ತೆ, ತುಂಬ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇವು ಏನಾಗಿರುತ್ತೆ ಅಂದರೆ ಶಾಶ್ವತ ಗಡಸು ನೀರಿಗೆ, ಶಾಶ್ವತ ಗಡಸು ನೀರಿಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇದೇನು ಅಂತಂದರೆ ತಾತ್ಕಾಲಿಕ ಗಡಸು ನೀರಿಗೆ, ತಾತ್ಕಾಲಿಕ ಟೆಂಪರರಿ ಅಂತೇಳಿ ಕರಿತೀವಿ. ಗಡಸು ನೀರಿಗೆ ಇರ್ತಕ್ಕಂತಹ ನೀರಿನ ಲವಣಾಂಶಗಳು. ಇಸ್ ಇಟ್ ಕ್ಲಿಯರ್? ಓಕೆ, ನೀರು ಅಂತೇಳಿ ಬಂದಾಗ ನಾನು ಮತ್ತೆ ವಿವರಿಸ್ತಾ ಹೋಗ್ತೀನಿಪ್ಪ. ನೆಕ್ಸ್ಟ್ ನೋಡೋಣ ಯಾವುದಪ್ಪ ಅಂತ ಹೇಳಿದ್ರೆ ಅಯಸ್ಕಾಂತ ವಿಧಾನ, ಮ್ಯಾಗ್ನೆಟಿಕ್ ಮೆಥಡ್ ಅಂತೇಳಿ ಕರೆಯಲಾಗುತ್ತೆ. ಅಯಸ್ಕಾಂತ ವಿಧಾನ ಅಂತೇಳಿ ಬಂದಾಗ ಏನೇನಾಗಿರುತ್ತೆ, ಕಬ್ಬಿಣದ ಅದಿರುಗಳನ್ನು ಸುಲಭವಾಗಿ ಬೇರ್ಪಡಿಸುವಂತಹ ವಿಧಾನಗಳನ್ನು ನಾವೇನಂತ ಕರಿತೀವಿ, ಅಯಸ್ಕಾಂತ ವಿಧಾನ. ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಥವಾ ಮ್ಯಾಗ್ನೆಟಿಕ್ ಅಂತೇಳಿ ಕರಿತೀವಿ, ಮ್ಯಾಗ್ನೆಟ್ಸ್ಗಳಿಂದ ಬೇರೆ ಆಗುವಂಥದ್ದು. ನಂತರ ಆಂಶಿಕ ಆವಸನ ವಿಧಾನ ಅಥವಾ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್. ಏನು ಆಂಶಿಕ ಆವಸನ ವಿಧಾನ, ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂತೇಳಿ ಬಂದಾಗ ಪೆಟ್ರೋಲ್ ಉತ್ಪಾದನೆಗಳನ್ನು ಅವುಗಳ ಕುದಿಸುವಿಕೆ ಬಿಂದುವಿನ ಆಧಾರದಲ್ಲಿ ಏನು ಮಾಡೋದು, ಸಪ್ರೇಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಇದಾದ ನಂತರ ನಾವು ಜರಡಿ ಹಿಡಿಯುವುದು ಅಂತ ಇದೆ. ಓಕೆ, ಜರಡಿ ಹಿಡಿಯುವುದು ಫಿಲ್ಟ್ರೇಷನ್ ಅಂತೇಳಿ ಕರಿತೀವಿ. ಓಕೆ, ಮರಳು ಮತ್ತು ಉಪ್ಪುಗಳನ್ನು ಬೇರ್ಪಡಿಸುವ ವಿಧಾನ. ಓಕೆ, ಗಂಧಕದ ಪುಡಿ ಮತ್ತು ಕಬ್ಬಿಣದ ಪುಡಿಗಳನ್ನು ಬೇರ್ಪಡಿಸಬಹುದು. ಚಹಾದ ಪುಡಿಯಲ್ಲಿ ಹುಣಸೆ ಬೀಜದ ಪುಡಿಗಳನ್ನು ಏನು ಮಾಡೋದು, ಬೇರ್ಪಡಿಸುವಂಥದ್ದು. ಮತ್ತು ಮರಳಿನಲ್ಲಿ ದೊಡ್ಡ ದೊಡ್ಡ ಅಂಶಗಳನ್ನು ಏನು ಮಾಡೋದು ಅಂತ ಹೇಳಿದ್ರೆ ಜರಡಿ ಹಿಡಿದ್ಬಿಟ್ರೆ ಹೋಗುತ್ತೆ. ಮತ್ತು ಹಿಟ್ಟುಗಳನ್ನು ಹಾಕ್ಸ್ಕೊಂಬಂದಿರ್ತೀವಿ ಮನೆಯಲ್ಲಿ. ಓಕೆ, ಹಿಟ್ಟನ್ನು ಯಾವುದು, ಜೋಳದ ಹಿಟ್ಟು, ರಾಗಿ ಹಿಟ್ಟನ್ನು ಹಾಕ್ಸಿರ್ತಾರೆ. ನಮ್ಮ ಮನೆಗಳಲ್ಲಿ ನೇರ ಹಾಕಲ್ಲ, ಏನು ಮಾಡ್ತಾರೆ, ಸಾಣಿಸ್ತಾರೆ, ಜರಡಿ ಹಿಡಿಯುತ್ತಾರೆ. ಕಾರಣ ಏನು ಅಂದರೆ ಡಸ್ಟ್ ಪಾರ್ಟಿಕಲ್ಸ್ ಮತ್ತು ಅಲ್ಲಿ ಮೇಲಿರ್ತಕ್ಕಂಥ ರ್ಯಾಪರ್ ಸಿಪ್ಪೆಗಳು ಏನಾದರೂ ಇದ್ದರೆ ಅವು ನಮ್ಮ ಕಣ್ಣಿಗೆ ಕಾಣಲ್ಲ, ಅವುಗಳನ್ನು ಸಪ್ರೇಟ್ ಮಾಡಿ ಏನು ಮಾಡ್ತಾರೆ ಅಂದರೆ ಸೊ ನಮಗೆ ಮುದ್ದೆ ರೊಟ್ಟಿಗಳನ್ನು ಮಾಡಿಕೊಡ್ತಾರೆ ನಮ್ಮ ಅಮ್ಮಂದಿರು, ಹೌದು ತಾನೆ. ಇವೆಲ್ಲವೂ ಬಂದು ಹೋಗುವಂಥ ಕಾನ್ಸೆಪ್ಟ್ ಆಗುತ್ತೆ. ನೆಕ್ಸ್ಟು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿಗೆ ಮೊದಲನೇ ಚಾಪ್ಟರ್ ಆ್ಯಕ್ಚುಲಿ ಮುಕ್ತಾಯ ಆಗುತ್ತೆ, ಬಟ್ ಕಂಟಿನ್ಯೂ ಪಾರ್ಟ್. ಓಕೆ, ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಏನದು ಕಂಟಿನ್ಯೂಷನ್ ಪಾರ್ಟ್ ಅಂತೇಳಿ ನೋಡ್ತಾ ಹೋಗೋಣ. ಸೊ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಅಂತೇಳಿ ನಾವು ಗಮನಿಸ್ತೀವಿ. ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ಗಳಲ್ಲಿ ಬ್ಯೂಟಿಫುಲ್ ಕಾನ್ಸೆಪ್ಟ್ಗಳನ್ನು ಗಮನಿಸ್ತಾ ಹೋಗೋಣ. ಸೊ ಏನೇನಿದೆ ಅಂತ ಹೇಳಿದ್ರೆ ಧಾತುಗಳ ವರ್ಗೀಕರಣ. ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ಗಳಲ್ಲಿ ಧಾತುಗಳ ವರ್ಗೀಕರಣ ಅಂತ ಇದೆ. ಯಾವ್ಯಾವಿದೆ, ಹೇಗೆ ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು, ಗಮನಿಸಬರೋಣ. ಲೋಹ ಮತ್ತು ಅಲೋಹ. ಓಕೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತೇಳಿ ನೋಟಿಸ್ ಮಾಡ್ತೀವಿ. ಗೊತ್ತಿಲ್ಲ ಸ್ನೇಹಿತರೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ಗಳಲ್ಲಿ ಒಂದೊಂದಾಗಿ ಗಮನಿಸ್ತಾ ಬರೋಣ. ಒಂದು ಮಾರ್ಕ್ಸ್ ಫಿಕ್ಸ್ ಇಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಲ್ಲ. ಆಮ್ಲ ಪ್ರತ್ಯಾಮ್ಲ ಅಗೇನ್ 1 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ ವಾಹಕ ಅವಾಹಕ, ಬ್ಯೂಟಿಫುಲ್ ಕಾನ್ಸೆಪ್ಟ್ಗಳಿವು. ಓಕೆ, ಕಂಡಕ್ಟರ್, ಇನ್ಸುಲೇಟರ್ ಆ್ಯಂಡ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟು ಖನಿಜ ಮತ್ತು ಅವುಗಳ ಅದಿರು, ಅಗೇನ್ 1 ಮಾರ್ಕ್ಸ್ ಫಿಕ್ಸ್. ಓಕೆ, ಮಿನರಲ್ಸ್ ಆ್ಯಂಡ್ ದೇರ್ ಓರ್ಸ್ ಅಂತೇಳಿ ಬರ್ತದೆ. ಓಕೆ, ಇದಾದ ನಂತರ ಮಿಶ್ರಣಗಳು ಅಂತೇಳಿ ಬರುತ್ತೆ, ಅಗೇನ್ 1 ಮಾರ್ಕ್ಸ್ ಫಿಕ್ಸ್. ಓಕೆ, ನೆಕ್ಸ್ಟು ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವುದಾಗಿರುತ್ತಪ್ಪ, ರಾಸಾಯನಿಕ ಕ್ರಿಯೆಗಳು. ಈ ರಾಸಾಯನಿಕ ಕ್ರಿಯೆಗಳಲ್ಲಿ ರಾಸಾಯನಿಕ ವಿಧಗಳನ್ನು ನೋಡೋಣ, ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಓಕೆ, ಕೆಮಿಕಲ್ ರಿಯಾಕ್ಷನ್ಸನ್ನು ನೋಡೋಣ. ಇದಾದ ನಂತರ ಕೆಮಿಕಲ್ ರಿಯಾಕ್ಷನ್ ಜೊತೆಯಾದ ನಂತರ ಏನಾಗಿರುತ್ತೆ ಅಂದರೆ ರಾಸಾಯನಿಕ ಬದಲಾವಣೆ, ಭೌತಿಕ ಬದಲಾವಣೆ.
ಓಕೆ, ರಾಸಾಯನಿಕ ಬದಲಾವಣೆ ಭೌತಿಕ ಬದಲಾವಣೆಗಳ ಆಧಾರದಲ್ಲಿ ಮತ್ತೆ ಪುನಃ ನಾವು ಗಮನಿಸ್ತಕ್ಕಂಥದ್ದು. ಇದಾದ ನಂತರ ಓಕೆ, ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆ ಆದ ನಂತರ ವಿಧಗಳನ್ನು ನೋಡಿದ ನಂತರ ಅವುಗಳಲ್ಲಿ ಬ್ಯಾಲೆನ್ಸಿಂಗನ್ನು ನಾವು ನೋಡ್ತಾ ಬರೋಣ. ಓಕೆ, ತುಂಬ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡೋಣ ಒಂದೊಂದೇ ನಾವು ನೋಡ್ತಾ ಬರೋಣ. ಇದರಲ್ಲಿ ಮೊದಲನೇದಾಗಿ ಏನಿದೆ ಅಂತ ಹೇಳಿದ್ರೆ ಲೋಹ ಮತ್ತು ಅಲೋಹಗಳು. ಎಸ್, ಬಂದದ್ದು ಅದಕ್ಕೆ ನೋಡ್ತಾ ಹೋಗೋಣ. ಇಲ್ಲಿ ಲೋಹ ಮತ್ತು ಅಲೋಹಗಳನ್ನು ಗಮನಿಸ್ತಾ ಬರೋಣ. ಲೋಹ ಮೆಟಲ್ಸ್ ಅಂತ ಕರಿತೀವಿ. ಅಲೋಹ ನಾನ್ ಮೆಟಲ್ಸ್ ಅಂತ ಕರಿತೀವಿ. ಓಕೆ, ನಾನ್ ಮೆಟಲ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ಲೋಹ ಮತ್ತು ಅಲೋಹಗಳನ್ನು ನೀವು ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಒಂದೊಂದಾಗಿ ಗಮನಿಸ್ತಾ ಬರೋಣ. ಇವುಗಳನ್ನು ಗೊತ್ತಿಲ್ಲ ಸ್ನೇಹಿತರೆ, ಏನು ಗೊತ್ತಾ, ಒಂಥರ ಮನುಷ್ಯ ಇದ್ದಂಗೆ. ಓಕೆ, ಇವುಗಳಲ್ಲಿ ಹೀಗೆ ಡಿಫೈನ್ ಮಾಡಬೇಕು ಅಂತ ಇಲ್ಲ. ಓಕೆ, 2-3 ಕ್ಯಾರೆಕ್ಟರ್ಗಳಿಂದ ಅವುಗಳನ್ನು ಏನು ಮಾಡ್ಬೋದು, ಪ್ರಾಪರ್ಟೀಸ್ಗಳಿಂದ ಡಿಫೈನ್ ಮಾಡ್ಬೋದು. ಏನು ಲೋಹಗಳು ಅಂದರೆ ಏನು? ಸಾಮಾನ್ಯವಾಗಿ ಘನ ಮತ್ತು ಸಾಮಾನ್ಯ ತಾಪದಲ್ಲಿ ಘನ ಮತ್ತು ದ್ರವ ಸ್ಥಿತಿಯಲ್ಲಿ ದೊರೆಯುತ್ತವೆ. ಘನ ಮತ್ತು ದ್ರವ ಸ್ಥಿತಿಯಲ್ಲಿ ದೊರೆಯುವಂಥವು. ಓಕೆ, ಆದರೆ ಇವು ಘನದಲ್ಲೂ ದೊರೆಯುತ್ತವೆ, ಓಕೆ, ದ್ರವದಲ್ಲೂ ದೊರೆಯುತ್ತವೆ ಮತ್ತು ಅನಿಲದಲ್ಲೂ ದೊರೆಯುತ್ತವೆ. ಹಾಗಾದರೆ ಸರಿ, ಎಕ್ಸಾಂಪಲ್ ಏನು? ಓಕೆ, ಲೋಹ ಅಂತೇಳಿ ಬಂದಾಗ ಗೊತ್ತಿರಲಿ, ಲೋಹಗಳು ಬಂದಾಗ ಚಿನ್ನ, ಬೆಳ್ಳಿ, ಹೌದಾ, ಪ್ಲಾಟಿನಮ್, ಟಂಗ್ಸ್ಟನ್ ತಂತಿ, ಕಬ್ಬಿಣ, ಹೌದಾ. ಇವೆಲ್ಲವೂ ಏನಾಗಿರುತ್ತೆ, ಲೋಹ. ಕ್ರೋಮಿಯಂ ಬರುತ್ತೆ, ನಿಕ್ಕಲ್ ಬರುತ್ತೆ, ಹೌದು ತಾನೆ, ಐರನ್ ಬರುತ್ತೆ, ಕಬ್ಬಿಣ ಐರನ್ ಬರ್ತದೆ. ಓಕೆ, ಇವುಗಳೆಲ್ಲವೂ ಏನಾಗಿರ್ತವೆ, ಲೋಹಿತ. ಬೆಸ್ಟ್ ಎಕ್ಸಾಂಪಲ್ ಘನ ಲೋಹಿತ. ದ್ರವಲೋಹಿತ ಅಂತೇಳಿ ಬಂದಾಗ ಪಾದರಸ ಮತ್ತು ಬ್ರೋಮಿನ್ ಬರ್ತದೆ, ಹೌದಾ. ಇಲ್ಲಿ ಬಂದಾಗ ಘನ ಅಂತೇಳಿ ಬಂದಾಗ ಏನು ಬರ್ತದಪ್ಪ ಅಲೋಹಗಳಲ್ಲಿ ಅಂದಾಗ. ಅಲೋಹಗಳು ಅಂತೇಳಿ ಬಂದಾಗ ಸ್ನೇಹಿತರೆ ಎಲ್ಲಿರ್ತವೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಓಕೆ, ಅಲೋಹಗಳು ಎಲ್ಲಿರ್ತವೆ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಗೊತ್ತಿರಲಿ. ಓಕೆ, ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಲೋಹಗಳು ಅಂತೇಳಿ ಬರುತ್ತೆ 100%. ಇದರಲ್ಲಿ ನಾವು ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಓಕೆ, ಲೋಹಗಳು. ಎಸ್, ಈ ರೀತಿ ಇರುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಎಲ್ಲಿರ್ತವೆ ಲೋಹಗಳು ಅನ್ನೋ ಕಾನ್ಸೆಪ್ಟು ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರಲೇಬೇಕಾದಂಥ ಅಂಶಪ್ಪ. ಓಕೆ, ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ಎಸ್ ಹೀಗಿರುತ್ತೆ, ಹೌದಾ. ನಮ್ಮ ಪೀರಿಯಾಡಿಕ್ ಟೇಬಲ್ನ ನಾವು ಈ ರೀತಿ ನೋಟಿಸ್ ಮಾಡ್ತೀವಿ. ಇದರಲ್ಲಿ ಲೋಹಿತ ವಸ್ತುಗಳು ಅಲೋಹಿತ ವಸ್ತುಗಳನ್ನು ನಾವು ತುಂಬ ಸುಲಭವಾಗಿ ಡಿಫೈನ್ ಮಾಡ್ಬೋದು ಸ್ನೇಹಿತರೆ. ಏನು ಅಂದರೆ ಇಲ್ಲಿ ಅಲೋಹಿತ ವಸ್ತುಗಳು ಬರುತ್ತವೆ. ಇನ್ನು ಎಲ್ಲ ಕಡೆ ಇಲ್ಲಿ ಲೋಹನೂ ಇರ್ತವೆ, ಲೋಹವನೂ ಇರ್ತವೆ. ಬಟ್ ಅಲೋಹಗಳ ಗುಂಪು ಅಂತೇಳಿ ಬಂದಾಗ ಪಿ ಬ್ಲಾಕ್ ಎಲಿಮೆಂಟ್ಸ್ಗಳಾಗಿರುತ್ತವೆ. ಗೊತ್ತಿರಬೇಕು ನಮಗೆ ಪೀರಿಯಾಡಿಕ್ ಟೇಬಲಲ್ಲಿ ಅಲೋಹಗಳು ಎಲ್ಲಿ ಬರುತ್ತವೆ, ಹೌದಾ. ಇನ್ನು ಎಲ್ಲ ಕಡೆಗೆ ಇಲ್ಲಿ ಮತ್ತು ಇಲ್ಲಿ ಎಲ್ಲ ಲೋಹಗಳು ಇಲ್ಲೂ ಸಹಿತ ಆಫ್ ಆ್ಯಂಡ್ ಆಫ್ ಇರ್ತದೆ. ಬಟ್ ಲೋಹಗಳು ಇಲ್ಲಿ ನಾವು ನೋಟಿಸ್ ಮಾಡ್ತೀವಿ. ಇನ್ನು ಉಳಿದಿದ್ದ ಅದೊಂದು ಗ್ರೂಪ್ ಮಾತ್ರ ಅಲೋಹವಾಗಿರುತ್ತೆ. ಗೊತ್ತಿಲ್ಲ ಸ್ನೇಹಿತರೆ, ಏನು ಅಂತ ಹೇಳಿದ್ರೆ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ನಾವು ತಿಳ್ಕೊಬೇಕು ಅಂತೇಳಿ ಬಂದಾಗ ಓಕೆ, ತುಂಬ ಅನಲೈಸೇಷನನ್ನು ಮಾಡಿಕೊಂಡು ನಾವು ನೋಡ್ತಾ ಹೋಗಬೇಕು. ಗೊತ್ತಿರಲಿ, ಘನ ಅಂತೇಳಿ ಬಂದಾಗ ಲೋಹಗಳು ಅಲೋಹಗಳು ಅಂತೇಳಿ ಬಂದಾಗ ಇಂಗಾಲದ ಬಹುರೂಪಗಳಾದಂತಹ ಯಾವುದೋ ವಜ್ರ ಕೊಡಬಹುದು, ಹೌದಾ, ಗ್ರಾಫೈಟ್ಗಳನ್ನು ಕೊಡಬಹುದು, ಹೌದು ತಾನೆ. ಇವೆಲ್ಲವೂ ಏನಾಗಿರುತ್ತೆ ಘನ ಅಲೋಹಿತ ವಸ್ತುಗಳು. ಇದ್ದಿಲು ಬರುತ್ತೆ, ಕಲ್ಲಿದ್ದಿಲು ಬರುತ್ತೆ, ಗೊತ್ತಲ್ಲಿ ಕೋಕ್ ಬರ್ತದೆ. ಇವೆಲ್ಲ ಇಂಗಾಲದ ಬಹುರೂಪದ ಘನ ಸ್ಥಿತಿಯಲ್ಲಿ ದೊರೀತಕ್ಕಂಥದ್ದು. ಓಕೆನಾ. ಇದಾದ ನಂತರ ದ್ರವ ಅಂತೇಳಿ ಬಂದಾಗ ಬ್ರೋಮಿನ್. ಓಕೆ, ಬ್ರೋಮಿನನ್ನು ನಾವು ನೋಟಿಸ್ ಮಾಡ್ತೀವಿ. ನೆಕ್ಸ್ಟ್ ಅನಿಲ ಅಂತೇಳಿ ಬಂದಾಗ ಓಕೆ, ಇಲ್ಲಿ ನಾನು ಪಾದರಸ ಮತ್ತು ಗ್ಯಾಲಿಯಂ ಹೇಳಿದ್ದು, ಬ್ರೋಮಿನ್ ಅಲ್ಲ. ಓಕೆ, ಬ್ರೋಮಿನ್ ಸಾರಿ, ಓಕೆ, ಹೇಳಿದ್ದರೆ ಏನಂತ ಸರಿ ಮಾಡ್ಕೋಬೇಕು, ದ್ರವ ರೂಪದ ಲೋಹಗಳು ಅಂತೇಳಿ ಬಂದಾಗ ಪಾದರಸ ಮತ್ತು ಗ್ಯಾಲಿಯಂ. ಇಲ್ಲಿಗೆ ಬಂದಾಗ ಬ್ರೋಮಿನ್. ನೆಕ್ಸ್ಟು ಅನಿಲ ಅಂತೇಳಿ ಬಂದಾಗ ಆಮ್ಲಜನಕ, ಜಲಜನಕ ಇದೆ, ಹೌದು ತಾನೆ, ಅಯೋಡಿನ್ ಇದೆ, ಹೌದಾ. ಅಯೋಡಿನ್ ಇದೆ, ಹಗುರವಾದಂಥದ್ದು, ಅಭಾರವಾದ ಅಲೋಹವಂತ ಕರಿತೀವಿ. ನೆಕ್ಸ್ಟ್ ಹಗುರವಾದದ್ದು ಜಲಜನಕ ಇದೆ, ಹೌದಾ. ಜಲಜನಕ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಏನು ಅಂತ ಹೇಳಿದ್ರೆ ಜಲಜನಕ ಎಲ್ಲಿ ಬರ್ತದೆ, ಇಲ್ಲಿ ಬರುವಂತಹ
ಒಬ್ಬ ಸದಸ್ಯ, ಆದರೆ ಈ ಸದಸ್ಯನೂ ಸಹಿತ ಈ ಬ್ಲಾಕಿಗೆ ಸೇರ್ತಾನೆ, ಅದು ಅಲೋಹದ ಗುಂಪಿಗೆ ಸೇರ್ತಾನೆ. ಓಕೆ, ಅದು ಹೀಲಿಯಂ ಜೊತೆಗೂ ಬರ್ತದೆ ಕೆಲವರುಗಳಲ್ಲಿ. ಓಕೆ, ಇಲ್ಲಿ ಬರ್ತಕ್ಕಂಥವೆಲ್ಲವೂ ಏನಾಗಿರ್ತವೆ, ಕಾಮನ್ ಆಗಿ ಅಲೋಹಿತ ವಸ್ತುಗಳನ್ನು ನಾವು ನೋಟಿಸ್ ಮಾಡುವಂಥದ್ದು. ಮ್ಯಾಕ್ಸಿಮಮ್ ಜಲಜನಕನೂ ಸಹಿತ ಪಿ ಬ್ಲಾಕ್ ಎಲಿಮೆಂಟ್ಸ್ಗೆ, ಪಿ ಬ್ಲಾಕ್ ಎಲಿಮೆಂಟ್ಗಳು ತೋರುವಂಥ ಅಲೋಹಿತ ಗುಂಪಿಗೆ ಸೇರ್ತಕ್ಕಂಥದ್ದು. ಬಟ್ ಇದು ಎಸ್ ಬ್ಲಾಕಲ್ಲೇ ತೋರುವುದರಿಂದ, ಎಸ್ ಬ್ಲಾಕಲ್ಲಿ ನಾವು ಹೇಳಿದ್ದೀವಿ ಏನು, ಎಸ್ ಬ್ಲಾಕಲ್ಲಿ ಕಾಮನ್ ಆಗಿ ಸುಲಭವಾಗಿ ರಾಸಾಯನಿಕ ಕ್ರಿಯೆಯನ್ನು ತೋರ್ತವೆ. ಹೌದಾ, ಜಲಜನಕ ತೋರುತ್ತಲ್ಲ, ಫ್ಯೂಷನ್ ಆಗುತ್ತಲ್ಲ, ಓಕೆ, ದಹನ ಕ್ರಿಯೆಗೆ ಒಳಪಡುತ್ತಲ್ಲ, ರಾಸಾಯನಿಕ ಕ್ರಿಯೆ ಆಯ್ತಲ್ವಾ. ಓಕೆ, ಹಾಗಾಗಿ ನಂತರ ಇವುಗಳು ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡುವುದರಿಂದಲೂ ಸಹಿತ ಏನಾಗಿರುತ್ತೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಗುಣ. ಬಟ್ ಈ ಗುಂಪಿಗೆ ಬಂದಾಗ ಹೀಲಿಯಂ ಅದೇ ಗುಂಪಿಗೆ ಸೇರಿದವ, ಅದೇ ಸದಸ್ಯ, ಎಸ್ ಬ್ಲಾಕ್ ಎಲಿಮೆಂಟ್, ಬಟ್ ಏನಾಗಲ್ಲ, ಯಾರೊಂದಿಗೂ ವರ್ತಿಸುವುದಿಲ್ಲ. ಹಾಗಾಗಿ ಇವನನ್ನು ನಾವೇನಂತ ತಗೊಂಡಿದ್ವಿ, ಜಡ. ಏನಂತ ತಗೊಂಡ್ವಿ, ಜಡ ಅನಿಲ ಅಂಥೇಳಿ ತೊಗೊಂಡ್ಬಿಡ್ತೀವಿ. ಇಸ್ ಅ ಕ್ಲಿಯರ್? ಎಸ್, ಡನ್. ಓಕೆ, ಸೊ ಹೀಗೆ ನಾವು ಗಮನಿಸಬೇಕಾಗಿರುವಂಥದ್ದು. ಸೊ ಒಂದೊಂದಾಗಿ ನಾವು ನೋಟಿಸ್ ಮಾಡೋಣ. ಓಕೆ, ಒಂದೊಂದಾಗಿ ಇವುಗಳನ್ನು ನೋಟಿಸ್ ಮಾಡ್ತಾ ಬರೋಣ. ಓಕೆನಾ. ಸೊ ಇದಾದ ನಂತರ ಇಲ್ಲಿ ನಾವು ಲೋಹಿತ ವಸ್ತುಗಳು ಅಲೋಹ ಅಂತೇಳಿ ಬಂದಾಗ ಇನ್ನೊಂದು ನಾವು ಗಮನಿಸಬೇಕಾಗಿರುವಂಥದ್ದು ಒಂದು, ಎರಡನೇದೇನಪ್ಪ ಅಂತೇಳಿದ್ರೆ, ಇವು ಭೂಮಿಯಲ್ಲಿ ಘನ ಲೋಹಿತ ಮತ್ತು ದ್ರವ ಆಗಿರೋದ್ರಿಂದ, ದ್ರವ್ಯರಾಶಿ ಹೆಚ್ಚಾಗಿರುವುದರಿಂದ ಭೂ ತೊಗಟೆಯಲ್ಲಿ ದೊರೆಯುತ್ತವೆ. ಇಲ್ಲಿ ಭೂ ವಾತಾವರಣದಲ್ಲಿ ದೊರೆಯುತ್ತವೆ. ಓಕೆ, ಭೂ ವಾತಾವರಣ, ಭೂ ತೊಗಟೆಯಲ್ಲಿ ದೊರೆಯುತ್ತವೆ. ಇಲ್ಲಿ ಭೂ ವಾತಾವರಣವನ್ನು ನೋಟಿಸ್ ಮಾಡ್ತವೆ. ಓಕೆ, ಇದಾದ ನಂತರ ಗಮನಿಸಬೇಕಾಗಿರುವಂಥದ್ದು, ನೋಟಿಸ್ ಮಾಡುವಂಥದ್ದು ಲೋಹ ಮತ್ತು ಅಲೋಹಗಳು. ಒಂದೊಂದಾಗೆ ನಾವು ನೋಟಿಸ್ ಮಾಡುವಂಥದ್ದು. ಲೋಹ ಅಂತೇಳಿ ಬಂದಾಗ ಯಾವ ರೀತಿ ನೋಟಿಸ್ ಮಾಡ್ಬೋದು ನಾವು, ಅಗೈನ್ ಕಾನ್ಸೆಪ್ಟನ್ನು, ಇವುಗಳಿಗೆ ಉತ್ತಮ ಉಷ್ಣ ಹಾಗೂ ಮತ್ತು ವಿದ್ಯುತ್ ವಾಹಕ ಗುಣವನ್ನು ಹೊಂದಿರುತ್ತವೆ. ಓಕೆ, ಉತ್ತಮ ಉಷ್ಣ ಹಾಗೂ ವಿದ್ಯುತ್ ವಾಹಕ ಗುಣ, ಬಟ್ ಉಷ್ಣ ಹಾಗೂ ವಿದ್ಯುತ್ ಅವಾಹಕ ಗುಣವನ್ನು ಹೊಂದಿರುತ್ತವೆ. ಅವಾಹಕ ಯಾವುದನ್ನು ಹೊರತುಪಡಿಸಿ, ಗ್ರಾಫೈಟ್ ಹೊರತುಪಡಿಸಿ. ಓಕೆ, ಗ್ರಾಫೈಟನ್ನು ಹೊರತುಪಡಿಸಿ ನಾವು ನೋಟಿಸ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಥ್ಯಾಂಕ್ ಯು ಸರ್. ಇಲ್ಲಿಂದ ನಾವು ಗಮನಿಸಬೇಕಾಗಿರುವಂಥದ್ದು, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಲೋಹಿತ ವಸ್ತುಗಳಲ್ಲಿ ಇನ್ನೊಂದನ್ನು ನಾವು ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಕಾಮನ್ ಆಗಿ ಏನಾಗಿರುತ್ತೆ, ಉತ್ತಮ ದ್ರವಣ ಬಿಂದು ಗುಣವನ್ನು ಹೊಂದಿರುತ್ತೆ. ಅತ್ಯುತ್ತಮ ಅಂತಲೇ ಹೇಳ್ಬೋದು. ಉತ್ತಮ ದ್ರವಣ ಅಂದರೆ ಮೆಲ್ಟಿಂಗ್ ಪಾಯಿಂಟ್, ದ್ರವಣ ಬಿಂದು ಮೌಲ್ಯವನ್ನು ಹೊಂದಿರುತ್ತವೆ. ಓಕೆ, ಅತ್ಯುತ್ತಮ ದ್ರವಣ ಬಿಂದು ಮೌಲ್ಯವನ್ನು ಹೊಂದಿರುತ್ತವೆ. ಬಟ್ ಇದು ಸಾಮಾನ್ಯ ದ್ರವಣ ಬಿಂದು ಮೌಲ್ಯವನ್ನು ಹೊಂದಿರುತ್ತವೆ. ಓಕೆ, ಸಾಮಾನ್ಯ ದ್ರವಣ ಬಿಂದು ಮೌಲ್ಯವನ್ನು ಹೊಂದಿರುತ್ತವೆ. ಇಸ್ ಅ ಕ್ಲಿಯರ್? ಓಕೆ, ಈಗ ಕಾನ್ಸೆಪ್ಟ್ ವೈಸ್ ನಾವು ನೋಟಿಸ್ ಮಾಡ್ತಾ ಬರ್ತೀವಿ. ಯಾವ ರೀತಿ ನೋಟಿಸ್ ಮಾಡ್ತಾ ಬರೋಣ, ಇನ್ನೊಂದು ಕಾನ್ಸೆಪ್ಟನ್ನು ಗಮನಿಸಬೇಕಾಗಿರುವಂಥದ್ದು. ಇಲ್ಲಿಂದ ನಾವು ನೋಟಿಸ್ ಮಾಡುವಂಥದ್ದು, ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟನ್ನು ಹೇಳ್ತೀವಿ ಅಂದರೆ, ಸಾಮಾನ್ಯವಾಗಿ ಲೋಹಿತ ವಸ್ತುಗಳಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ತನ್ಯತೆ ಮತ್ತು ಡಕ್ಟಿಲಿಟಿ, ಓಕೆ, ಮತ್ತು ಕುಟ್ಟತೆ ಸ್ವಭಾವ. ಕುಟ್ಟತೆ ಅಂತ ಹೇಳಿ ಕರಿತೇವೆ. ಅಂದರೆ ಕುಟ್ಟತೆ ಸ್ವಭಾವ ಅಂತ ಹೇಳಿದ್ರೆ ಮೀನಿಂಗ್ ಏನು, ಮೆಲೆಬಲ್ ಪ್ರಾಪರ್ಟಿ. ಓಕೆ, ಮೆಲೆಬಲ್ ಪ್ರಾಪರ್ಟಿ ಅಂತ ಕರಿತೀವಿ. ತನ್ಯತೆ ಮತ್ತು ಕುಟ್ಟತೆ ಸ್ವಭಾವವನ್ನು ನೋಟಿಸ್ ಮಾಡ್ತೀವಿ. ಬಟ್ ಇಲ್ಲಿಗೆ ಬಂದ್ವಿ ಅಂತ ಹೇಳಿದ್ರೆ, ತನ್ಯ ಮತ್ತು ಕುಟ್ಟ ಸ್ವಭಾವಗಳನ್ನು ಹೊಂದಿರುವುದಿಲ್ಲ. ಕುಟ್ಟ ಸ್ವಭಾವ ಹೊಂದಿಲ್ಲ.
ಓಕೆ, ಯಾವುವು ಸಹಿತ ಹೊಂದಿರಲ್ಲ. ಕಾರಣ ಏನು ಅಂದರೆ ಹರಳು ರೂಪದಲ್ಲಿರ್ತವೆ, ಅನಿಲ ರೂಪದಲ್ಲಿ ಹೆಚ್ಚು ದೊರೀತದೆ. ಓಕೆ, ಘನ ಸ್ಥಿತಿಯಲ್ಲಿದ್ದರೂ ಅವು ಎಲಾಂಗೇಷನನ್ನು ಅಂದರೆ ಎಲಾಸ್ಟಿಸಿಟಿ ಪ್ರಾಪರ್ಟಿನ ಹೊಂದಿರಂಗಿಲ್ಲ. ಹಾಗಾಗಿ ಏನಾಗಿರುತ್ತೆ, ಕಾಮನ್ ಆಗಿ ತನ್ನತೆ ಕುಟ್ಟದ ಸ್ವಭಾವ ಹೊಂದಿರುವುದಿಲ್ಲ. ಬಟ್ ಇವು ಏನು ಅಂತ ಹೇಳಿದ್ರೆ ಸತು ಹೊರತುಪಡಿಸಿ ಉಳಿದ ಎಲ್ಲ ಲೋಹಿತ ವಸ್ತುಗಳೇನಾಗಿರ್ತವೆ, ಲೋಹ ಸತು, ಆದರೆ ಸತು ಹೊರತುಪಡಿಸಿ ಓಕೆ ಉಳಿದವೆಲ್ಲವೂ ಏನಾಗಿರ್ತವೆ, ತನ್ನತೆ ಮತ್ತು ಕುಟ್ಟತೆ. ತನ್ನತೆ ಮೀನ್ಸ್ ತಂತಿಯ ರೂಪಕ್ಕೆ ಬದಲಾಗುವ. ಓಕೆ, ಕುಟ್ಟತೆ ಮೀನ್ಸ್ ಮೆಲ್ಲಬಲ್ ಪ್ರಾಪರ್ಟಿ ಅಂತ ಕರಿತೀವಿ, ತೆಳು ಹಾಳೆಗಳಂತೆ ಬದಲಾಗುವಂಥ ಗುಣಲಕ್ಷಣಗಳನ್ನು ನೋಟಿಸ್ ಮಾಡ್ತೀವಿ. ಓಕೆ, ಹೀಗೆ ಗಮನಿಸ್ತಕ್ಕಂಥದ್ದು. ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮದು ನೋಡ್ತಾ ಹೋಗೋಣ. ಇಲ್ಲಿ ಕಾನ್ಸೆಪ್ಟ್ ವೈಸ್ ಗಮನಿಸ್ತಾ ಬಂದ ಹಾಗೆ ಓಕೆ, ಸೊ ಲೋಹಿತ ವಸ್ತುಗಳಿಗೆ ಮತ್ತು ಅಲೋಹಿತ ವಸ್ತುಗಳಿಗೆ ಇರ್ತಕ್ಕಂಥ ಇನ್ನು ಒಂದೊಂದು ಮಾರ್ಕ್ಸ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ಗಳನ್ನು ನೋಡ್ತಾ ಹೋಗೋದಾಯ್ತು ಅಂದರೆ ಓಕೆ, ಬ್ಯೂಟಿಫುಲ್ ಕಾನ್ಸೆಪ್ಟ್. ಇಲ್ಲಿಂದ ಒಂದು ಮಾರ್ಕ್ಸ್ಗೆ ಇರ್ತಕ್ಕಂಥ ನಿಮಗೆ ಏನು ಅಂತ ಹೇಳಿದ್ರೆ ಹೇರಳವಾಗಿ ದೊರೆಯುವಂತಹ ಲೋಹ ಯಾವುದು ಅಂತ ಹೇಳಿದ್ರೆ ಅಲ್ಯೂಮಿನಿಯಂ. ಇಲ್ಲಿ ಹೇರಳವಾಗಿ ದೊರೆಯುವಂಥದ್ದು ಸಾರಜನಕ, ಎನ್ ಅಂತೀವಿ. ಇದು ಗೊತ್ತಾಗಿಲ್ಲ ಅಂದರೆ ಅಲ್ಯೂಮಿನಿಯಂ. ಅಂತ ನೋಟಿಸ್ ಮಾಡ್ತೀವಿ. ಓಕೆ, ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಹೇರಳವಾಗಿ ಇದು ದೊರೆಯುತ್ತೆ. ಓಕೆ, ಕಡಿಮೆ ಸಿಗೋದು ಇದಂಥ ಕ್ವಶನ್ ಇರಂಗಿಲ್ಲ. ಕಾಮನ್ ಆಗಿ ಹಗುರವಾಗಿರುವಂಥದ್ದನ್ನು ಮೇಲೆ ಪ್ರಶ್ನೆ ಇರ್ತದೆ. ಹಗುರ ಧಾತು ಯಾವುದಪ್ಪ ಅಂತ ಹೇಳಿದ್ರೆ ಲೀಥಿಯಂ ಮತ್ತು ಅಲ್ಯೂಮಿನಿಯಂ ಆಗಿರುತ್ತೆ, ಹಗುರವಾದ ಧಾತು. ಓಕೆ, ಇಲ್ಲಿಗೆ ಬಂದ್ವಿ ಅಂತ ಹೇಳಿದ್ರೆ ಹಗುರವಾದ ಅಲೋಹ ಅಂತೇಳಿ ಬಂದಾಗ ಜಲಜನಕ ಮತ್ತು ಹೀಲಿಯಂ ಎರಡೂ ಇರ್ತದೆ. ಓಕೆ, ಎರಡನ್ನೂ ಸಹಿತ ನೋಟಿಸ್ ಮಾಡಬಹುದು. ಓಕೆನಾ. ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಲೀಥಿಯಂ ಮತ್ತು ಅಲ್ಯೂಮಿನಿಯಂ, ಜಲಜನಕ ಮತ್ತು ಹೀಲಿಯಂನ ನಾವು ಗಮನಿಸಿರೋ ಹಾಗೆ ಇನ್ನೊಂದು ಕಾನ್ಸೆಪ್ಟನ್ನು ನಾವು ಗಮನಿಸಬೇಕಾಗಿರುವಂಥ ಅಂಶ ಬೆಸ್ಟ್ ಅಂತೇಳಿ ಬಂದಾಗ ಯಾವುದಾಗಿರುತ್ತೆ, ಭಾರವಾದ ಲೋಹ ಯಾವುದು. ಓಕೆ, ಅತಿ ಭಾರವಾಗಿರುವಂಥ ಲೋಹ. ನಿಮ್ಮ ಬಾಯಲ್ಲಿ ಕಬ್ಬಿಣ ಬರುತ್ತೆ, ಕಬ್ಬಿಣಕ್ಕಿಂತನೂ ಒಂದಿದೆ ಆಸ್ಮಿಯಂ ಅಥವಾ ಆಸ್ಮಿಯಂ ಅಂಥೇಳಿ, ಆಸ್ಮಿಯಂ OS ಅಂತ ಕರಿತೀವಿ, ಡಿ ಬ್ಲಾಕ್ ಎಲಿಮೆಂಟ್. ಇದು ಭಾರವಾದ ಧಾತು. ಇಲ್ಲಿ ಭಾರವಾದ ಅಲೋಹ ಯಾವುದಪ್ಪ ಅಂತ ಹೇಳಿದ್ರೆ ಭಾರವಾದ ಅಲೋಹ ಯಾವುದು, ಎಸ್ ಭಾರವಾದದ್ದು ಅಯೋಡಿನ್. ಕೆಲವರಿಗೆ ಇಲ್ಲಿ ಕನ್ಫ್ಯೂಷನ್ ಉಂಟು. ಏನು ಅಂದರೆ ಸರ್ ಹೆಚ್ಚಾಗಿ ಸಿಗುವ ಲೋಹ ಎಂದರೆ ಅಲ್ಯೂಮಿನಿಯಂ, ಹೆಚ್ಚಾಗಿ ಸಿಗುವ ಧಾತು ಎಂದರೆ ಭೂಮಿಯಲ್ಲಿ ಸಿಲಿಕಾನ್. ಮರಿಬೇಡಿ, ಧಾತು ಅಂದಾಗ ಮೂಲ ವಸ್ತುಗಳೆಲ್ಲದಕ್ಕೂ ಒಂದು ಕಾಮನ್ ಆಗಿರುತ್ತೆ. ಓಕೆ, ಅದರಲ್ಲಿ ಲೋಹ ಅಂತೇಳಿ ಬಂದಾಗ ಅಲ್ಯೂಮಿನಿಯಂ ಹೆಚ್ಚು ಸಿಗುತ್ತೆ. ಓಕೆ, ಸೊ ಎಕ್ಸಾಮಿಗೆ ಕೇಳಿದಿರ್ತಾನೆ, ಇಂಥವುಗಳ ಮೇಲೇ ಸ್ವಲ್ಪ ಹೆಚ್ಚು ಪ್ರಶ್ನೆಗಳಿರ್ತವೆ, ಗೊತ್ತಿರಲಿ ಸ್ನೇಹಿತರೆ. ಇದಾದ ನಂತರವೇ ನಾವು ನೆಕ್ಸ್ಟ್ ನೋಡುವಂಥದ್ದು ಏನು ಅಂತ ಹೇಳಿದ್ರೆ ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡುವ ಕಠಿಣ ವಸ್ತು ಯಾವುದಪ್ಪ ಅಂತ ಹೇಳಿದ್ರೆ ಕಬ್ಬಿಣ. Fe ಅಂತೇಳಿ ಕರೆಯಲಾಗುತ್ತೆ, ಕಬ್ಬಿಣ ಅಂತೇಳಿ ನೋಟಿಸ್ ಮಾಡ್ತೀವಿ. ನಂತರ ಇದು ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡುವ ಕಠಿಣ ವಸ್ತು. ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡುವ ಕಠಿಣ ಅಲೋಹ ಅಂತೇಳಿ ಬಂದಾಗ ವಜ್ರ, ಡೈಮಂಡನ್ನು ಯೂಸ್ ಮಾಡ್ತಾರೆ. ಓಕೆ, ಕಾಮನ್ ಆಗಿ ನಮಗೆ ಗೊತ್ತಿರೋ ಹಾಗೆ ಡೈಮಂಡ್ ಅಂತೇಳಿ ಬಂದಾಗ ಟೆಟ್ರಾಹೆಡ್ರಲ್ ಅಂತ ಕರಿತೀವಿ. ಸೊ ಆಭರಣಗಳ ತಯಾರಿಕೆ ಇರಬಹುದು, ಹೌದು ತಾನೆ. ಬಂಡೆಗಳನ್ನು ಸೀಳಲು ಕೊರೆಯಲು ಯೂಸ್ ಮಾಡ್ತೀವಿ, ಗಾಜುಗಳನ್ನು ಕತ್ತರಿಸಲು, ಹೌದು ತಾನೆ. ಇವುಗಳಲ್ಲೆಲ್ಲ ಏನಾಗಿರುತ್ತೆ, ವಜ್ರ ಹೆಚ್ಚು ಬಳಕೆಯಲ್ಲಿ ತರಲಾಗುತ್ತೆ. ಸೊ ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚಿನದಾಗಿ ಕಬ್ಬಿಣ ಮತ್ತು ವಜ್ರವನ್ನು ನಾವು ನೋಟಿಸ್ ಮಾಡ್ತೀವಲ್ಲ. ಇದಾದ ನಂತರ ಕಬ್ಬಿಣದಂತೆಯೇ ಕಠಿಣ ಅಂತೇಳಿ ಬಂದಾಗ ಅಗೈನ್ ಆಸ್ಮಿಯಂ ಹೇಳ್ತೀವಿ, ಕಬ್ಬಿಣದಂತೆಯೇ ಕಠಿಣ. ಹಾಗಾದರೆ ವಜ್ರನಂತೆಯೇ ಕಠಿಣ ಅಂತೇಳಿ ಬಂದಾಗ ಕಾರ್ಬೋರೆಂಡಮ್. ಗೊತ್ತಿರಲಿ, ಕಾರ್ಬೋರೆಂಡಮ್. ವಜ್ರ ಅಂತೇಳಿ ಬಂದಾಗ ಏನಾಗಿರುತ್ತೆ, ಇದರ ಆರ್ಡರ್ ಎಷ್ಟಿದೆ ಗೊತ್ತಾ, ಇದರ ಆರ್ಡರ್ ಬಂದಾಗ 10 ಬರುತ್ತೆ. ಹಾರ್ಡ್ನೆಸ್ಸಲ್ಲಿ ರ್ಯಾಂಕಿಂಗಲ್ಲಿ 10 ಕೊಟ್ಟಿದ್ದಾರೆ, ರ್ಯಾಂಡಮ್. ಓಕೆ, ಕಾರ್ಬೋರೆಂಡಮ್ ಅಂತೇಳಿ ಬಂದಾಗ 9 ಇದೆ ಇದರ ಆರ್ಡರ್, ಗೊತ್ತಿರಲಿ. ಸೊ ಹಾಗಾಗಿ ಏನಾಗಿರುತ್ತೆ, ವಜ್ರ ಅತಿ ಕಠಿಣ. ಪ್ರಶ್ನೆ ಏನು ಕೇಳ್ತಾನೆ, ವಜ್ರಕ್ಕಿಂತ ಅಂತ ಕೇಳಲ್ಲ, ನೋ,
ವಜ್ರನಂತೆಯೇ ಸಮನಾದ ಅಂತೇಳಿ ಬಂದಾಗ ಕಾರ್ಬೋರೆಂಡಮ್ ಬರೀಬೇಕು. ಇದರ ಅಣುಸೂತ್ರ SiC, ಸಿಲಿಕಾನ್ ಕಾರ್ಬೈಡ್ ಅಂತ ಯೂಸ್ ಮಾಡ್ತೀವಿ. ಗೊತ್ತಿರಲಿ, ಸಿಲಿಕಾನ್ ಕಾರ್ಬೈಡ್ ಒಮ್ಮೆ ಎಕ್ಸಾಮಿಗೆ ಕೇಳಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಇದಾದ ನಂತರವೇ ಗಮನಿಸಬೇಕಾಗಿರುವಂಥದ್ದು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಲೋಹಿತ ವಸ್ತುಗಳಲ್ಲಿ ಇನ್ನೊಂದನ್ನು ನಾವು ನೋಟಿಸ್ ಮಾಡ್ತೀವಿ. ಏನು ಅಂತ ಹೇಳಿದ್ರೆ, ಲೋಹಗಳಲ್ಲಿ ತಣ್ಣೀರಿನಲ್ಲಿ ಅಥವಾ ತಣ್ಣೀರಿನೊಂದಿಗೆ ವರ್ತಿಸುವಂತಹ, ಓಕೆ, ಕೋಲ್ಡ್ ವಾಟರಲ್ಲಿ ತಣ್ಣೀರಿನೊಂದಿಗೆ ವರ್ತಿಸುವಂಥ ಲೋಹ ಯಾವುದು ಅಂದರೆ ಸೋಡಿಯಂ. ಗೊತ್ತಿರಲಿ. ಓಕೆ, ನಂತರ ತಣ್ಣೀರಿನೊಂದಿಗೆ ವರ್ತಿಸುವಂಥದ್ದು, ಹಾಗಾದರೆ ಅತಿ ವೇಗವಾಗಿ ವರ್ತಿಸುವಂತಹ ಕ್ರಿಯಾತ್ಮಕ ಧಾತು. ಓಕೆ, 118 ಮೂಲ ವಸ್ತುಗಳಲ್ಲಿ, ಆವರ್ತ ಕೋಷ್ಟಕದಲ್ಲಿ 118 ಮೂಲ ವಸ್ತುಗಳಲ್ಲಿ ಅತಿ ವೇಗವಾಗಿ, ಓಕೆ, ಕ್ರಿಯಾತ್ಮಕ ಅಂತ ವೆರಿ ಹೈಲಿ ರಿಯಾಕ್ಟಿವ್ ಅಂತೇಳಿ ಕರಿತೀವಿ. ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಫ್ಲೋರಿನ್ ಆಗುತ್ತೆ. ಗೊತ್ತಿರಲಿ ಸ್ನೇಹಿತರೆ, ಫ್ಲೋರಿನ್ ಮರಿಬೇಡಿ ಎಕ್ಸಾಮಲ್ಲಿ. ಇವು P ಬ್ಲಾಕಿನ ಎಲಿಮೆಂಟ್ ಆಗಿರುತ್ತೆ, ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಇದು. ಓಕೆ, ಇದು ತಣ್ಣೀರಿನೊಂದಿಗೆ ವರ್ತಿಸುವಂಥದ್ದು. ನೆಕ್ಸ್ಟು ಸೀಮೆ ಎಣ್ಣೆಯಲ್ಲಿಡುವಂತಹ ಲೋಹಗಳು ಅಂತೇಳಿ ಬಂದಾಗ, ಎಗೈನ್ ಸೀಮೆ ಎಣ್ಣೆಯಲ್ಲಿ ಅಂತ ಹೇಳಿದಾಗ ಏನು ಮಾಡ್ತೀವಿ, ಸೀಮೆ ಎಣ್ಣೆಗಳನ್ನು ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ, ಓಕೆ, ಸೊ ಇವುಗಳಲ್ಲಿ ಸಂಗ್ರಹ ಅಂತೇಳಿ ನಾವು ನೋಟಿಸ್ ಮಾಡ್ತೀವಿ. ಸಂಪೂರ್ಣವಾಗಿ ಇದು ಸೀಮೆ ಎಣ್ಣೆ ಅಂತೇಳಿ ಬಂದಾಗ, ಓಕೆ, ನೀರು ಅಂತ ಭಾವಿಸ್ಬೇಡ್ರಪ್ಪ. ಓಕೆ, ಸೀಮೆಎಣ್ಣೆ ಕಲ್ಲರ್ಗಳನ್ನು ನಾವು ಕಲರ್ಲೆಸ್ ಅದು ಕೊಡೋಕ್ಕಾಗಂಗಿಲ್ಲ. ಓಕೆ, ಹೀಗಿದ್ದಾಗ ಇದರಲ್ಲಿ ಕೆಲವು ಧಾತುಗಳನ್ನು ನಾವು ಸಂಗ್ರಹಿಸಿಡಲಾಗುತ್ತೆ ಸ್ನೇಹಿತರೆ. ಯಾವ್ಯಾವು? ಓಕೆ, ನಮ್ಮ ಪಾಠಗಳನ್ನು ಕೇಳಿ ನೀವು ಏನಾಗಬಾರ್ದು, ಬರೀ PC ಆಗಬಾರ್ದು, FD SD ಆಗಬಾರ್ದು. ಓಕೆ, SIಗಳಾಗಬೇಕು. ಮೆಗ್ನೀಷಿಯಂ ಒಂದು, ಇನ್ನೊಂದು ಪೊಟ್ಯಾಷಿಯಂ. SP ಅಂತ ಯಾಕಂದೆ ಗೊತ್ತಾ ನಾನು? ಓಕೆ, ಅಲ್ಲಿ ಕಾರಣ ಇದೆಪ್ಪ. SP ಅಂತೇಳಿ ಬರೆಯೋದಕ್ಕೆ ಒಂದು ಕಾರಣ ಇದೆ, ಒಂದು ರೀಸನ್ ಇದೆ. ಏನು ಅಂತ ಹೇಳಿದ್ರೆ, ರೀಸನನ್ನು ಈ ರೀತಿ ಹೇಳ್ಬೋದು. S ಎಂದರೆ ಸೋಡಿಯಂ. ಓಕೆ, ನಂತರ P ಅಂತ ಹೇಳಿದ್ರೆ ಪೊಟ್ಯಾಷಿಯಂ. ಓಕೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಸೋಡಿಯಂ, ಪೊಟ್ಯಾಷಿಯಂ, ಇವುಗಳನ್ನು ನೀರಿನಲ್ಲಿ ಸೀಮೆ ಎಣ್ಣೆಯಲ್ಲಿ ನಾವು ಸಂಗ್ರಹಿಸಿಡಲಾಗುತ್ತೆ. ಸೀಮೆ ಎಣ್ಣೆ ಯಾಕೆ ಸೀಮೆ ಎಣ್ಣೆಯಲ್ಲೇ ಇಡಬೇಕು? ನೀವೇನಾದರೂ ಹೊರಗಿಟ್ಬಿಟ್ವಿ ಅಂತ ಹೇಳಿದ್ರೆ ವಾತಾವರಣದಲ್ಲಿರುವಂತಹ ತೇವಾಂಶದೊಂದಿಗೆ ವರ್ತಿಸಿ ಬಹಳ ಬೇಗ ರಿಯಾಕ್ಟ್ ಆಗ್ತವೆ. ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡುವಂತಹ ಧಾತುಗಳಲ್ಲಿ ಇವು ಎರಡೂ ಹೌದು, ಭಾಳ ಬಳಕೆಯಲ್ಲಿ ತರ್ತಾನೆ. ಓಕೆ, ಇದು ಸೀಮೆ ಎಣ್ಣೆಯಲ್ಲಿ. ಇದಾದ ನಂತರ ನಾವು ನೋಟಿಸ್ ಮಾಡುವಂಥದ್ದು ಸೀಮೆ ಎಣ್ಣೆಯಲ್ಲಿ ಇದು. ಓಕೆ, ಹಾಗಾದರೆ ನೀರಿನಲ್ಲಿ ಸಂಗ್ರಹಿಸಿಡುವ, ಓಕೆ, ನೀರಿನಲ್ಲಿ ಸಂಗ್ರಹಿಸಿಡುವಂತಹ ಧಾತುಗಳನ್ನು ನಾವೀಗ ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ, ನೀರಿನಲ್ಲಿ ಸಂಗ್ರಹಿಸಿಡುವ ಅಂತೇಳಿ ಬಂದಾಗ ಎಸ್ ಪ್ಲೀಸ್ ಯಾವ್ಯಾವಪ್ಪ ನೀರಿನಲ್ಲಿ ಸಂಗ್ರಹಿಸಿಡುವಂಥದ್ದು ಅಂತ ಹೇಳಿದಾಗ, ಸೊ ಬಣ್ಣವೇ ಹೇಳಿದಂತೆ ಏನದು ವೆರಿ ಗುಡ್, ಬಿಳಿ ರಂಜಕ. ಓಕೆ, ಬಿಳಿ ರಂಜಕ, ವೈಟ್ ಫಾಸ್ಫರಸ್ ಅಂತ ಕರಿತೀವಿ ಸ್ನೇಹಿತರೆ. ಇದನ್ನು ಯಾಕೆ ನೀರಲ್ಲಿ ಇಡಬೇಕು? ಇದು ನೀರು. ಓಕೆ, ನೀರಾಗಿರುತ್ತೆ. ನೀರಿನಲ್ಲಿಡುವಂತಹ ಅಲೋಹ ಯಾವುದಪ್ಪ ಅಂದರೆ ಬಿಳಿ ರಂಜಕವಾಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಬಿಳಿ ರಂಜಕವನ್ನು ಯಾಕೆ ನೀರಿನಲ್ಲಿ ಇಡಬೇಕು? ಯಾಕಪ್ಪ ನೀರಿನಲ್ಲಿ ಇಡಬೇಕು ಅಂತ ಹೇಳಿದ್ರೆ, ಇದು ಓಕೆ ಬಾಂಬ್ಗಳ ತಯಾರಿಕೆಯಲ್ಲಿ ಹೆಚ್ಚು ಬಳಕೆ ಮಾಡ್ತಾರೆ ಸ್ನೇಹಿತರೆ. ಓಕೆ, 0.1 ಗ್ರಾಮ್ನಷ್ಟು ಏನಾದರೂ ದಹನಕ್ರಿಯೆ ಆದಂಥದ್ದನ್ನು ನಾವೇನಾದರೂ ಸೇವಿಸ್ಬಿಟ್ವಿ ಅಂದರೆ, ಆ ಹೊಗೆಯನ್ನು ಕುಡಿದ್ಬಿಟ್ವಿ ಅಂದರೆ ಆ ಹೊಗೆಗೆ ಸತ್ತೋಗ್ಬಿಡ್ತೀವಿ. ಅಷ್ಟು ವಿಷಕಾರಿ ಅನಿಲವನ್ನು ಬಿಟ್ಕೊಡುತ್ತೆ. 0.1 ಗ್ರಾಮ್ ನಾನು ಹೇಳ್ತಾ ಇರೋದು. ಓಕೆ, ಇವುಗಳನ್ನು 1945ರ ಓಕೆ ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಏನು ಮಾಡ್ತಾರೆ ಅಂದರೆ, ಬಾಂಬ್ಗಳ ತಯಾರಿಕೆಯಲ್ಲಿ ಬಿಳಿ ರಂಜಕವನ್ನು ಬಳಕೆಯಲ್ಲಿ ತರ್ತಾರೆ ಸ್ನೇಹಿತರೆ. ಓಕೆ, ಬಾಂಬ್ಗಳ ಬಳಕೆಯಲ್ಲಿ ತರ್ತಾರೆ. ಬಿಳಿ ರಂಜಕ ಅಂತೇಳಿ ಕರೆಯುವಂಥದ್ದು ಬಿಳಿ ರಂಜಕ.
ಇಸ್ ಇಟ್ ಕ್ಲಿಯರ್? ಓಕೆ, ಬಿಳಿ ರಂಜಕ ಅಂತೇಳಿ ಗಮನಿಸ್ತೀವಿ. ಓಕೆ, ಇದಾದ ನಂತರವೇ ನಾವು ಗಮನಿಸಬೇಕಾಗಿರುವಂಥದ್ದು, ಓಕೆ, ಇಲ್ಲಿ ಬಿಳಿ ರಂಜಕ ಅಂಥೇಳಿ ನೋಟಿಸ್ ಮಾಡ್ತೀವಲ್ಲ. ಸೊ ಬಿಳಿ ರಂಜಕದ ನಂತರ ನಾವು ನೋಟಿಸ್ ಮಾಡುವಂಥದ್ದು ಏನಪ್ಪ? ಓಕೆ, ಸೊ ಲೋಹಿತ ವಸ್ತುಗಳಲ್ಲಿ, ಅಲೋಹಿತ ವಸ್ತುಗಳಲ್ಲಿ ಇನ್ನು ಏನೇನೋ ನೋಡಬಹುದು ಒಂದೊಂದು ಮಾರ್ಕಿಗೆ ಅಂತ ಹೇಳಿದ್ರೆ, ಮಾನವನ ದೇಹದ ರಕ್ತದಲ್ಲಿರುವಂತಹ ಲೋಹ ಯಾವುದು ಅಂದರೆ ಕಬ್ಬಿಣ. ಮರಿಬೇಡಿ, ಇಂಥ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಕಬ್ಬಿಣ 73% ಇರುತ್ತೆ, 73%. ಓಕೆ, ಸೊ ಇದು ಕಡಿಮೆ ಆಯಿತು ಅಂದರೆ ಅನೇಮಿಯಾ. ಓಕೆ, ಗೊತ್ತಿದೆ ನಮಗೆ. ಸೊ ಕಬ್ಬಿಣದ ಅಂಶ ಏನಾಗಿರುತ್ತೆ ಮಾನವನ ದೇಹದಲ್ಲಿ ಅತಿ ಹೆಚ್ಚು. ಮಾನವ ಪ್ರಾಣವಾಯುವಾಗಿ ಬಳಕೆ ಮಾಡುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಆಮ್ಲಜನಕ, ಪ್ರಾಣವಾಯು ಅಂಥೇಳಿ ಬಳಕೆಯಲ್ಲಿ ತರಲಾಗುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ, ಫ್ಯೂಚರ್ ಇಂಧನ ಗೊತ್ತಿರಲಿ, ಫ್ಯೂಚರ್ ಇಂಧನ ಅಂತೇಳಿ ಬಂದಾಗ ಓಕೆ, ವಿಕಿರಣಶೀಲ ಧಾತುಗಳ ಅದು ಲೋಹಿತ ವಸ್ತು. ಓಕೆ, ಹಾಗಾಗಿ ಥೋರಿಯಂ ಎಂಬುದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಥೋರಿಯಂ ಫ್ಯೂಚರ್ ಇಂಧನ. ಲೋಹಿತ ವಸ್ತುಗಳಲ್ಲಿ ಫ್ಯೂಚರ್ ಇಂಧನ ಅಥವಾ ಭವಿಷ್ಯದ ಇಂಧನ ಯಾವುದಪ್ಪ ಅಂತ ಹೇಳಿದ್ರೆ ಥೋರಿಯಂ ಆಗಿರುತ್ತೆ. ಗೊತ್ತಿರಲಿ, ಯುರೇನಿಯಂಗಿಂತಲೂ 8 ಪಟ್ಟು ಅಧಿಕ ಶಕ್ತಿಯನ್ನು ಹೊಂದಿರುವಂತಹ, ಹಾಗಾಗಿ ಅಣುಬಾಂಬ್ಗಳಲ್ಲಿ ಬಳಕೆಯಲ್ಲಿ ತರಲಾಗುತ್ತೆ, ಸ್ಫೋಟಕ ವಸ್ತುಗಳಲ್ಲಿ ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ಸೊ ಇದಾದ ನಂತರ ಫ್ಯೂಚರ್ ಇಂಧನ ಅಂಥೇಳಿ ಅಲೋಹಗಳಲ್ಲಿ ಬಳಕೆ ಮಾಡ್ತೀವಿ. ಯಾವುದು ಅಂತ ಹೇಳಿದ್ರೆ ಫ್ಯೂಚರ್ ಇಂಧನ ಅಲೋಹಗಳಲ್ಲಿ ಜಲಜನಕ. ಓಕೆ, ಎಷ್ಟೋ ವಿಷಯಗಳು ಗೊತ್ತಿರಂಗಿಲ್ಲ ಸ್ನೇಹಿತರೆ. ಓಕೆ, ಜಲಜನಕ ಎಚ್ ಅಂತೇಳಿ, ಇದು TH ಅಂತೇಳಿ ಕರಿತೀವಿ, ಇದನ್ನು ನಾವು H ಅಂತೇಳಿ ಹೈಡ್ರೋಜನ್. ಓಕೆ, H ಅಂತೇಳಿ ನೋಟಿಸ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಓಕೆ, ಇದರ ನೆಕ್ಸ್ಟ್ ಕಾನ್ಸೆಪ್ಟನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಸೊ ಮಾನವನ ದೇಹದಲ್ಲಿ ಹೀಗಿತ್ತು ಅಂತ ಹೇಳಿದಾಗ, ಮಾನವನ ದೇಹದ ಅದೇ ರಕ್ತದ ಪ್ಲಾಸ್ಮಾದಲ್ಲಿರುವಂಥ ಲೋಹ ಯಾವುದು ಅಂತೇಳಿ ಬಂದಾಗ ಮ್ಯಾಗ್ನೀಷಿಯಂ. ಮ್ಯಾಗ್ನೀಷಿಯಂ ಅಂತೇಳಿ ಕರಿತೀವಿ, Mg. ಓಕೆ, ಮೆಗ್ನೀಷಿಯಂ ಹೌದು. ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು, ಓಕೆ, ಮಾನವನ ಓಕೆ ಪ್ಲಾಸ್ಮಾದಲ್ಲಿ ಇದಿದೆ. ಹಾಗಾದರೆ ಸ್ವಚ್ಛತೆಗಾಗಿ ಬಳಕೆ ಮಾಡುವಂತಹ, ಓಕೆ, ಸ್ವಚ್ಛತೆಗಾಗಿ ಬಳಕೆ ಮಾಡುವಂತಹ ಲೋಹ ಯಾವುದಪ್ಪ ಅಂತ ಹೇಳಿದ್ರೆ ಕ್ಲೋರಿನ್ ಆಗಿರುತ್ತೆ. ಕ್ಲೋರಿನ್ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಇದಾದ ನಂತರವೇ ನಾವು ನೆಕ್ಸ್ಟ್ ನೋಡ್ತೀವಿ ಏನು ಅಂತ ಹೇಳಿದ್ರೆ, ಸೊ ಮೆಗ್ನೀಷಿಯಂ ಅಂತ ಏನು ನೋಡ್ತೀವಿ, ಕಬ್ಬಿಣ, ಮೆಗ್ನೀಷಿಯಂ ಇವುಗಳೆಲ್ಲ ಏನು ಅಂದರೆ ಪ್ಲಾಸ್ಮಾದಲ್ಲಿ. ಅದೇ ಪ್ಲಾಸ್ಮಾದಲ್ಲಿ, ಪ್ಲಾಸ್ಮಾ ಅಂತಂದು ಹೇಳಿದಾಗ ಈ ಮೆಗ್ನೀಷಿಯಮನ್ನು ಇನ್ನೊಂದು ಕಡೆಗೆ ನೋಡ್ತೀವಿ. ಎಲ್ಲಿ ಮೆಗ್ನೀಷಿಯಮನ್ನು ಇನ್ನೊಂದು ಕಡೆಗೆ ನೋಡ್ತೀವಿ ಅಂತ ಹೇಳಿದಾಗ ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಸಸ್ಯದ ಎಲೆಗಳಲ್ಲಿ. ಹೌದಾ, ಸಸ್ಯದ ಎಲೆಗಳು ಅಂತೇಳಿ ನಾವು ನೋಟಿಸ್ ಮಾಡ್ತೀವಿ. ಸೊ ಸಸ್ಯದ ಎಲೆಗಳು ಹಸಿರಾಗಿರಲು ಕಾರಣ ಏನು? ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾವಿಲ್ಲಿ ಯಾವುದನ್ನು ಬರಿತೀವಿ, ಅಗೈನ್ ಮೆಗ್ನೀಷಿಯಮ್ನೇ ಬರಿತೀವಿ, Mg. ಕ್ಲೋರೋಫಿಲ್ನಲ್ಲಿ ಮೆಗ್ನೀಷಿಯಂ ಅಂಶವೇ ಇರುತ್ತದೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ, ಸೊ ಹಸಿರು ಬಣ್ಣ, ಸಸ್ಯಗಳ ಎಲೆಗಳು ಹಸಿರಾಗಿರಲು ಅಥವಾ ಸಸ್ಯ ಹಸಿರಾಗಿರಲು ಕಾರಣ ಏನು ಅಂದರೆ ಮೆಗ್ನೀಷಿಯಂ ಧಾತು ಭಾಳ ಮುಖ್ಯ ಆಗಿರುತ್ತೆ. ನಂತರ ಈ ಬೆಂಕಿ ಪಟ್ಟಣದಲ್ಲಿ ಓಕೆ ಒಂದು ಬೆಂಕಿ ಕಡ್ಡಿ ಇರುತ್ತೆ, ಯಾವ ಬಣ್ಣದಲ್ಲಿರುತ್ತೆ? ಕೆಂಪು ಬಣ್ಣದಲ್ಲಿರುತ್ತೆ. ಹೌದಾ? ಹೌದಾ? ಹಾಗಾದರೆ ಬೆಂಕಿ ಕಡ್ಡಿಯಲ್ಲಿ ಬಳಕೆ ಮಾಡುವಂತಹ ಅಲೋಹ ಯಾವುದು ಅಂದರೆ ಕೆಂಪು ರಂಜಕ. ಎಕ್ಸಾಮಿಗೆಲ್ಲ ಒಂದೊಂದು ಮಾರ್ಕ್ಸ್ ಕೇಳಿದನಪ್ಪ. ಓಕೆ, ನೀವು ಯಾವುದನ್ನು ಬಿಟ್ಟು ಹೋಗುವಂತಿಲ್ಲ. ಯಾವ್ದು ಸರ್ ಇಂಪಾರ್ಟೆಂಟು ಅಂದರೆ ನೀನು ಅಪಾಯಿಂಟ್ ಆಗುವವರೆಗೆ ಎಲ್ಲವೂ ಇಂಪಾರ್ಟೆಂಟೇ. ಯಾವುದನ್ನು ನಾವು ಅನ್ನೆಸೆಸರಿ ತೊಗೊಂಬಂದಿಲ್ಲ ಹೇಳಿರಲ್ಲ, ಕಾಮನ್ ಆಗಿ ಗೊತ್ತಿರಲಿ. ಓಕೆ, ಕೇಳಿರೋವಂಥವು, ಕೇಳಬಹುದಾದಂಥದ್ದು ಮುಂದೆ, ಓಕೆ ಈಗ ಕೇಳಲಿರುವಂಥವು ಅಂಥವುಗಳನ್ನು ನಾವೇನು ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದರ ನಂತರ ಕಾನ್ಸೆಪ್ಟ್ ವೈಸ್ ನಾವು ಗಮನಿಸಬೇಕಾಗಿದೆ ಅಂತ ಹೇಳ್ದ ಅಂದಾಗ, ಸೊ ಎಸ್ ನೋಡ್ತಾ ಹೋಗೋಣ. ಮಾಂಸಖಂಡಗಳ ಓಕೆ ಮಾಂಸಖಂಡಗಳ ಸಂಕೋಚನ ಮತ್ತು ವ್ಯಾಕೋಚನಗಳಿಗೆ ಸಹಕರಿಸುವಂಥದ್ದು. ಓಕೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂ.
ಈ ಅಂಶ ಇರ್ತದೆ. ಮಾಂಸಖಂಡಗಳ ಸಂಕೋಚನ. ಓಕೆ, ಕುತ್ಕೊಳ್ತೀವಿ, ಮಸಲ್ಸ್ಗಳು ಸಪೋರ್ಟ್ ಮಾಡ್ತವೆ. ಭಾರವಾದ ವಸ್ತುಗಳನ್ನು ನೀವೇನಾದರೂ ಹಿಡಿದ್ರಿ ಅಂದರೆ ಇವೆಲ್ಲವೂ ರಫ್ ಆಗ್ತವೆ. ಹೌದಾ, ಬಿಟ್ರಿ ಅಂದರೆ ಮತ್ತೆ ಫ್ರೀ ಆಗ್ತವೆ. ಓಕೆ, ಎಲಾಂಗೇಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ಎಲಾಂಗೇಷನ್ ಎಲ್ಲರ ಅವೇನಾದರೂ ಹಂಗೆ ಶಟದ ನಿಂತಿದ್ರೆ ತಗೊಳ್ರಿ. ನೀವು ಅಷ್ಟೇ ಎದ್ದು ನಿಂತ್ಕೊಂಡೇ ಓಡಾಡಬೇಕಾಗಿತ್ತು, ನಿಂತೆ ಎಲ್ಲ ಕೆಲಸ ಮಾಡಬೇಕಾಗಿತ್ತು, ಅಸಾಧ್ಯ. ಹೌದಾ, ನಮಗೆ ಫ್ಲೆಕ್ಸಿಬಿಲಿಟಿ ಇದೆ. ಓಕೆ, ಮಸಲ್ಸ್ಗಳು ಎಷ್ಟು ಸಪೋರ್ಟ್ ಮಾಡ್ತವೆ ಮೂಳೆಗಳಿಗೆ. ಹೌದಾ, ಮೂಳೆಗಳಲ್ಲಿ ಕ್ಯಾಲ್ಸಿಯಂ, ಬಟ್ ಮಸಲ್ಸ್ ಅಂತ ಹೇಳಿದಾಗ, ಸ್ನಾಯುಗಳು ಅಂತ ಹೇಳಿ ಬಂದಾಗ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇರ್ತದೆ ಸ್ನೇಹಿತರೆ. ಓಕೆ, ಇದಾದ ನಂತರ ನಾವು ಈ ಕಾರ್ಬೋಹೈಡ್ರೇಟ್ಸ್ ಅಂತ ಓದ್ತೀವಿ. ಹೌದಾ, ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಅಂತೇಳಿ ಬಂದಾಗ ಏನೇನು ಅಂತೇಳಿದ್ರೆ ಇಂಗಾಲ, ಜಲಜನಕ, ಆಮ್ಲಜನಕ. ಓಕೆ, ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ, ಇವು ಮೂರರ ಕಾನ್ಸೆಪ್ಟನ್ನು ನೋಟಿಸ್ ಮಾಡ್ತೀವಿ ಸ್ನೇಹಿತರೆ. ಇದರಲ್ಲಿ ಒಂದೊಂದಾಗಿ ಮತ್ತೆ ಕಾನ್ಸೆಪ್ಟ್ಗಳನ್ನು ನಾವು ಇನ್ನೂ ಮುಂದುವರಿಸ್ತೀವಿ ಅಂತ ಹೇಳಿದ್ರೆ. ಓಕೆ, ಇಲ್ಲಿ ಕಾನ್ಸೆಪ್ಟ್ಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಂದಾಗ ಹೇಗಿರುತ್ತೆ, ಇವುಗಳಲ್ಲಿ ಲೋಹಿತ ವಸ್ತು, ಅಲೋಹಿತ ವಸ್ತು ಮ್ಯಾಕ್ಸಿಮಮ್ ಡಿಸ್ಕಸ್ ಮಾಡಿದ್ವಿ. ಶುದ್ಧ ರೂಪದ ಲೋಹಗಳು. ಹೌದಾ, ಶುದ್ಧ ರೂಪದ ಲೋಹಗಳು ಅಂತೇಳಿ ಬಂದಾಗ ಚಿನ್ನ ಮತ್ತು ಬೆಳ್ಳಿ. ಹೇಳ್ತಿರಲ್ಲಪ್ಪ, ಗುಡ್ ಮಾರ್ನಿಂಗ್ ಚಿನ್ನು. ಓಕೆ, ಊಟ ಆಯ್ತಾ ಚಿನ್ನು, ಟಿಫನ್ ಆಯ್ತಾ, ಗುಡ್ ನೈಟ್, ಇವೆಲ್ಲವೂ ಹೇಳ್ತಿರಲ್ಲ, ಅದೇ ಚಿನ್ನ ಮತ್ತು ಬೆಳ್ಳಿ ಅತಿ ಶುದ್ಧ ರೂಪದಲ್ಲಿ ದೊರೆಯುತ್ತವೆ. ಓಕೆ, ತುಂಬ ಶುದ್ಧ ರೂಪದಲ್ಲಿ ದೊರೆಯುವಂಥ ಅಲೋಹ ಯಾವುದಪ್ಪ ಅಂತ ಹೇಳಿದ್ರೆ ವಜ್ರ. ಓಕೆ, ವಜ್ರ ಅಂತ ನೋಡ್ತೀವಿ. ಓಕೆ, ಇದಾದ ನಂತರ ನೆಕ್ಸ್ಟ್ ಗಮನಿಸಬೇಕಾಗಿರುವಂಥದ್ದು ಶುದ್ಧ ರೂಪದಲ್ಲಿ ದೊರೆಯುವಂಥವನ್ನ ನಾವು ಗಮನಿಸಿದ್ವಿ. ಮ್ಯಾಕ್ಸಿಮಮ್ ನನ್ನ ಜೊತೆಗೆ ಎಲ್ಲರೂ ಡಿಸ್ಕಸ್ ಮಾಡ್ತಾ ಬಂದೆ. ಸಾಬೂನುಗಳು, ಸೋಪ್, ಇಲ್ಲೇ ಇದೆ ಸೋಪ್. ಓಕೆ, ಶಾರ್ಟ್ಕಟ್ಟನ್ನು ಹಾಗೆ ನಾವು ಕ್ರಿಯೇಟ್ ಮಾಡ್ಕೊತ ಹೋಗ್ಬೋದು. ಓಕೆ, ಏನಾಗಿರುತ್ತೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಸೋಡಿಯಂ ಪೊಟ್ಯಾಷಿಯಂ ಶಾರ್ಟ್ಕಟ್ಸ್ಗಳಿವು, ಗೊತ್ತಿರಲಿ. ಸಂಶ್ಲೇಷಿತ ವಸ್ತುಗಳು ಅಂತ ಕೊನೆಗೆ ಬರ್ತದೆ, ಆಗ ಇದ್ರ ಬಗ್ಗೆ ನಾನು ಮತ್ತೆ ಪುನಃ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೇನೆ. ಓಕೆ, ಬಟ್ ಸೋಪ್, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಎರಡು ಲೋಹದ ವಸ್ತುಗಳನ್ನು ನೋಟಿಸ್ ಮಾಡ್ತೀವಿ. ಹಾಗಾದರೆ ಹೈಡ್ರೋಕಾರ್ಬನ್ಸ್ಗಳಲ್ಲಿರುವಂತಹ ಲೋಹಗಳು ಯಾವುವು ಅಂತೇಳಿ ಬಂದಾಗ ಅಲೋಹಗಳು ಯಾವಪ್ಪ ಅಂತೇಳಿ ಬಂದಾಗ ಹೇಗೆ CH4, ಮೀಥೇನ್, ಹೌದಾ, ಬ್ಯೂಟೇನ್ C3H8 ಮತ್ತು ಪ್ರೋಪೇನ್ C4H10, ಹೌದಾ. ಇವುಗಳನ್ನೆಲ್ಲ ನೋಡ್ತೀವಿ. ಇಂಗಾಲ ಮತ್ತು ಜಲಜನಕ ನೋಡಿ, ಇವೆರಡ ತಾನೇ ಇಲ್ಲಿರೋದು. ಇಂಗಾಲ ಮತ್ತು ಜಲಜನಕ ಅಲೋಹಿತ ವಸ್ತುಗಳಾಗಿರ್ತವೆ. ಇಸ್ ಅ ಕ್ಲಿಯರ್? ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಅಲೋಹಗಳು ಅಂತ ಹೇಳಿ ಬಂದಾಗ ಈ ರೀತಿ ನೋಡ್ತೀವಿ. ಹೀಗೆ ನಾವು ಒಂದೊಂದಾಗೆ ಗಮನಿಸ್ತಾ ಬಂದ್ವಿ ಅಂದರೆ ಆಲ್ಮೋಸ್ಟ್ ಒಂದು 10ರಿಂದ 11-12 ಪಾಯಿಂಟ್ಸ್ ಆಗಿರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಇವುಗಳನ್ನು ಎಣಿಸ್ತಾ ಹೋಗೋದಕ್ಕಿಂತ ನಮಗೆ ಮಾಹಿತಿ ಭಾಳ ಮುಖ್ಯ ಸ್ನೇಹಿತರೆ. ಓಕೆನಾ, ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತೇನು ಕೊಡಬಹುದು, ವಜ್ರ, ಚಿನ್ನ ಮತ್ತು ಬೆಳ್ಳಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂ, ಎನಫ್ ಅಂದ್ಕೊಳ್ತೀನಿ ನಾನು. ಓಕೆನಾ, ಕಾನ್ಸೆಪ್ಟ್ ವೈಸ್ ನಾವು ಗಮನಿಸಿರೋ ಹಾಗೆ ಏನಾಗಿರುತ್ತೆ ಅಂತೇಳಿ ಬಂದಾಗ ಎಕ್ಸಾಮ್ಸ್ಗಳಲ್ಲಿ ಇವಿಷ್ಟು ಕಾನ್ಸೆಪ್ಟ್ಗಳು ಭಾಳ ಮುಖ್ಯವಾಗ್ತವೆ. ಓಕೆ, ಇವುಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ಓಕೆ, ನೋಟ್ ಮಾಡ್ಕೊಳ್ತಾ ಇದ್ದರೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಹಾಗೆ ಸ್ಕ್ರೀನ್ಶಾಟನ್ನು ತಕ್ಕೊಂಡು ಏನು ಮಾಡ್ತಾ ಹೋಗಬೇಕು, ನೀವು ಅವುಗಳನ್ನು ಕಾಪಿ ಮಾಡ್ತಾ ಹೋಗಬೇಕು. ಒಮ್ಮೆ ವಿಡಿಯೋಗಳನ್ನು ಕೇಳಬೇಕು, ಕೇಳಿದ ನಂತರ ಏನು ಮಾಡಬೇಕು, ಹೊಸದಾಗಿ ಮತ್ತೆ ನೋಡ್ತಾ ಬರಬೇಕು. ಇದಾದ ನಂತರ ನಾವು ನೋಡೋಣ. ಓಕೆ, ಇಲ್ಲಿ ಇಲ್ಲಿ ನಾವು ಕಾನ್ಸೆಪ್ಟ್ಗಳ ವೈಸ್ ನಾವು ನೋಡಿದ ಹಾಗೆ ಲೋಹಿತ ಮತ್ತು ಅಲೋಹಿತ ವಸ್ತುಗಳನ್ನು ನೋಡಿದ್ವಿ. ಇದಾದ ನಂತರ ನಾವೇನು ಗಮನಿಸ್ತಾ ಇದ್ದೀವಿ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೋಟಿಸ್ ಮಾಡ್ತಾ ಇದ್ದೀವಿ. ಓಕೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಮೊಟ್ಟ ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು?
ಬೇಕಲ್ಲ. ಓಕೆ, ಸ್ವಾಂತೆ ಅರನಿಯಸ್ ಅನ್ನೋರು. ಓಕೆ, ಸ್ವಾಂತೆ ಅರನಿಯಸ್ ಅನ್ನೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಾಂತೆ ಅರನಿಯಸ್ ಅನ್ನೋರು ನಮ್ಗೆ ಏನು ಮಾಡಿಕೊಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಓಕೆ ಏನು ಮಾಡಿಕೊಡ್ತಾರೆ ಗೊತ್ತಾ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರಿಚಯ ಮಾಡಿಕೊಡ್ತಾರೆ. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತೇಳಿ ಬಂದಾಗ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಹೇಗಾಗಿರುತ್ತೆ, ಇವರು ನಮಗೆ ಹೇಳ್ಕೊಟ್ಟದ್ದೇನು ಅಂತ ಹೇಳಿದ್ರೆ, ಜಲಜನಕದ ಅಯಾನುಗಳಿದ್ದರೆ, ಹೌದಾ, ಜಲಜನಕದ ಅಯಾನುಗಳಿದ್ದರೆ ಸ್ವಾಂತೆ ಅರನಿಯಸ್ ಅನ್ನೋರು ಏನು ಮಾಡ್ತಾರೆ ಅಂತ, ಸೊ ಈಗ ಸ್ವಾಂತೆ ಅರನಿಯಸ್ ಅಂತೇಳಿ ಬಂದಾಗ ಅವರು ಮೊಟ್ಟ ಮೊದಲ ಬಾರಿಗೆ 1883ರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 1883ರಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ ಸ್ನೇಹಿತರೆ. ಆಮ್ಲಗಳು ಅಂತ ಹೇಳಿದಾಗ ಜಲಜನಕದ ಅಯಾನುಗಳು, ಪ್ರತ್ಯಾಮ್ಲಗಳು ಅಂತೇಳಿ ಬಂದಾಗ ಏನಾಗಿರುತ್ತೆ, ಪ್ರತ್ಯಾಮ್ಲಗಳು ಅಂತೇಳಿ ಬಂದಾಗ ಹೈಡ್ರಾಕ್ಸೈಡ್ ಅಯಾನುಗಳನ್ನು ನೋಟಿಸ್ ಮಾಡ್ತೀವಿ. ಓಕೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಕಾಮನ್ ಆಗಿ ಸ್ನೇಹಿತರೆ ಏನು ಗೊತ್ತಾ, ಸೊ ಇಲ್ಲಿ ಇದರ ಮುಂದುವರಿದ ಭಾಗ ರಾಸಾಯನಿಕ ಕ್ರಿಯೆಗಳನ್ನು ಬಹುಮುಖ್ಯವಾಗಿ ನಮಗೆ ಮತ್ತೆ ಪುನಃ ನಮಗೆ ಹೇಳ್ಕೊಡುವಂಥವ್ರು ಯಾರು ಗೊತ್ತಾ, ಲೆವಿಸ್ ಮತ್ತು ಬ್ರೌನ್ಸ್ಟೆಡ್ ಲೋರಿಯನ್ ಅವರು. ಓಕೆ, ಲೆವಿಸ್ ಮತ್ತು ಬ್ರೌನ್ಸ್ಟೆಡ್ ಲೋರಿಯನ್ ಅವ್ರು ಏನು ಮಾಡ್ತಾರೆ ಅಂದರೆ, ತುಂಬ ಅಚ್ಚುಕಟ್ಟಾಗಿ ನಮಗೆ ಗಮನಾರ್ಹವಾಗಿ ಹೇಳ್ಕೊಡ್ತಾರೆ. ಸೊ ಸ್ವಾಂತೆ ಅರನಿಯಸ್ ಅಂಥೇಳಿ ಬಂದಾಗ ಇಲ್ಲದೆ, ಓಕೆ, ಸ್ವಾಂತೆ ಅರನಿಯಸ್ ಮೊದಲ ಬಾರಿಗೆ. ಆನಂತರ ಬಂದಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ಲೆವಿಸ್ ಇನ್ನೊಬ್ರು ಬ್ರೌನ್ಸ್ಟೆಡ್ ಲೋರಿ ಅಂತೇಳಿ. ಬ್ರೌನ್ಸ್ಟೆಡ್ ಲೋರಿ ಅನ್ನೋರು ಏನು ಮಾಡ್ತಾರೆ, ಮೊದಲ ಬಾರಿಗೆ ಇದನ್ನು ಪರಿಚಯ ಮಾಡಿಕೊಡ್ತಾರೆ. ಇದಾದ ನಂತರವೇ ನಾವು ಏನು ಮಾಡ್ತೀವಿ ಅಂದರೆ, ಲಿಟ್ಮಸ್ ಪೇಪರ್ ಆಧಾರದಲ್ಲಿ, ಓಕೆ, ಲಿಟ್ಮಸ್ ಪೇಪರ್ ಅಂತೇಳಿ ಬರುತ್ತೆ. ಲಿಟ್ಮಸ್ ಪೇಪರ್ ಆಧಾರದಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ, ಮತ್ತೆ ಸುಲಭವಾಗಿ ಪರಿಚಯ ಮಾಡಿಕೊಡ್ತೇವೆ. ಇದಕ್ಕಿಂತಲೂ ಸುಲಭ ವಿಧಾನ ಅಂತೇಳಿ ಬಂದಾಗ pH ಮೌಲ್ಯ, ಓಕೆ, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ ಇದನ್ನು. ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಆಧಾರದಲ್ಲಿ ಪುನಃ ನಾವೇನು ಮಾಡ್ತೀವಿ, ಕ್ಲಾಸಿಫಿಕೇಶನ್ ನಡೆಸ್ಕೊಡ್ತೀವಿ. ಅವುಗಳನ್ನು ನಾವೀಗ ಗಮನಿಸಬೇಕಾಗಿರುವಂಥದ್ದು ಯಾವುದು ಅಂದರೆ, ಆಮ್ಲ ಮತ್ತು ಪ್ರತ್ಯಾಮ್ಲ. ನೋಡೋಣ, ಇಲ್ಲಿ ಆಮ್ಲಗಳು ಅಂತೇಳಿ ಬಂದಾಗ ಗೊತ್ತಿರಲಿ, ಅಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ. ಅಲೋಹಗಳು ಏನು ಮಾಡ್ತವೆ ಅಂದರೆ ಆಮ್ಲಜನಕ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಜಲಜನಕ ಮತ್ತು ಕ್ಲೋರಿನ್ ಅಲೋಹಗಳಿವು. ಓಕೆ, HNO3 ಅಂತೇಳಿ ಕರಿತೀವಿ, HNO3 ಅಂತೇಳಿ ಕರಿತೀವಿ. ಸೊ HNO3 ನೋಟಿಸ್ ಮಾಡೋದು, H2SO4 ಸಲ್ಫ್ಯೂರಿಕ್ ಆಮ್ಲ. ನೋಡೋದಾಯಿತು ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ, HNO3 ಮತ್ತು H2SO4 ಈ ಕಾನ್ಸೆಪ್ಟ್ಗಳನ್ನೆಲ್ಲ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಿ ಅಂದಾಗ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಹೈಡ್ರೋಕ್ಲೋರಿಕ್ ಆಮ್ಲ, HNO3 ಮತ್ತು H2SO4 ನೋಟಿಸ್ ಮಾಡ್ತೀವಲ್ಲ. ಸೊ ಇದರಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಇವೆಲ್ಲವೂ ಏನಾಗಿರ್ತವೆ, ಅಲೋಹಗಳ ಗುಂಪಿಗೆ ಸೇರುವಂಥವು. ಇವು ಯಾವಾಗ ಆಮ್ಲಜನಕದೊಂದಿಗೆ ವರ್ತಿಸ್ತವಲ್ಲ ಆಗ ಏನಾಗಿರುತ್ತೆ, ಆಮ್ಲೀಯ ಆಕ್ಸೈಡ್ಗಳನ್ನು ನೀಡುತ್ತವೆ. ನಂತರ ನೀರಿನೊಂದಿಗೆ ಇವೇನಾದರೂ ಬೆರೆತು ಬಿಟ್ಟವು ಅಂತ ಹೇಳಿದ್ರೆ ಬುರುಬುರು ನೊರೆ ಕೊಟ್ಟು ಏನು ಮಾಡುತ್ತೆ ಅಂತೇಳಿ ಥಮ್ಸಪ್ ಓಪನ್ ಮಾಡ್ತೀರಿ, ಹೌದು ತಾನೆ. ಸೊ 7 ಓಪನ್ ಮಾಡ್ತೀವಿ, ಸ್ವಲ್ಪ ಕೂಲಿಕ್ಕೆ ಇನ್ನು ಕ್ಯಾಪ್ ಓಪನ್ ಮಾಡಿದ್ರು ಅಂತೂ ಮುಗ್ದೋಯ್ತು. ಕಾರ್ಬನ್ ಡೈಆಕ್ಸೈಡ್ ಇದ್ದೇನಾಗಿರುತ್ತೆ, ಕಾರ್ಬಾನಿಕ್ ಆಮ್ಲವಾಗಿ ರಿಲೀಸ್ ಆಗಿ ನಮಗೆ ನೊರೆಯನ್ನು ನೀಡುತ್ತೆ ಆಮ್ಲಗಳವು. ಓಕೆ, ಇದಾದ ನಂತರ ಪ್ರತ್ಯಾಮ್ಲ ಅಂತೇಳಿ ಬರುತ್ತೆ. ಲೋಹಗಳು ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಹೈಡ್ರಾಕ್ಸೈಡ್ ಅಂತೇಳಿ ಬಂದಿದೆ, ಅಯಾನಿಕ್ ಹೈಡ್ರಾಕ್ಸೈಡ್ ಅಂದರೆ ಹೈಡ್ರಾಕ್ಸೈಡ್ಗಳನ್ನು ಹೊಂದಿರುವಂಥದ್ದು. ಸೋಡಿಯಂ ಲೋಹ, ಪೊಟ್ಯಾಷಿಯಂ ಲೋಹ, ಕ್ಯಾಲ್ಸಿಯಂ ಲೋಹ. ಸೊ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಅಂದರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ನೀಡುತ್ತವೆ. ಇವುಗಳು ನೀರಿನೊಂದಿಗೆ ಬೆರೆತಾಗ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಹೀಗೆ ಹೈಡ್ರಾಕ್ಸೈಡ್ ಅಯಾನುಗಳನ್ನೇ ಏನು ಮಾಡ್ತಾ ಹೋಗ್ತವೆ, ನೀಡ್ತಾ ಬರ್ತವೆ. ಓಕೆ, ಇವುಗಳನ್ನು ಸುಲಭವಾಗಿ ನೋಡ್ಬೋದು. ನೀವು ಅಡಿಕೆಯಲ್ಲಿ ಹಾಕಬೇಕಾದ್ರೆ ಏನು ಮಾಡ್ತೀರಿ, ಸ್ವಲ್ಪ ಸುಣ್ಣಕ್ಕೆ ನೀರು ಆಲ್ರೆಡಿ ಅದು ಸೆಟ್ ಆಗಿರುತ್ತೆ, ನೀರು ಹಾಕಿದ್ವಿ ಅಂದರೆ ರಿಯಾಕ್ಟೇ ಮಾಡಲ್ಲ ಅದು. ಓಕೆ, ನೀವು ಒಂದು ದಿನ ಚೆನ್ನಾಗಿ ಕುಲಿಕೆ ಬಿಟ್ಬಿಟ್ರಿ ಅಂತ ಹೇಳಿದ್ರೆ ಕೆಳಭಾಗದಲ್ಲಿ ಮಾಲ್ಟನ್ ಸ್ಟೇಟಲ್ಲಿ ಏನಾಗಿರುತ್ತೆ, ಪ್ರಿಪಿಟಿ ರೆಡಿ ಇರುತ್ತೆ, ಆದರೆ ಅದನ್ನು ಸುಣ್ಣದ ತಿಳಿ ನೀರು ಅಂತೇಳಿ ಮೇಲ್ಭಾಗದಲ್ಲಿ ನಾವು ಗಮನಿಸ್ತಾ ಬರ್ತೀವಿ. ಓಕೆ, ನಿಧಾನಗತಿಯಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಗುಣ ಯಾರಿಗಿರುತ್ತೆ, ಪ್ರತ್ಯಾಮ್ಲಕ್ಕಿರುತ್ತೆ. ನಿಧಾನಗತಿ, ತೀರಾ ನಿಧಾನಗತಿಯಲ್ಲಿ ನೋಟಿಸ್ ಮಾಡುವಂಥದ್ದು. ಹಾಗಾದರೆ 2017ರ PSI ಕ್ವಶನ್ನು ಗೊತ್ತಿರಲಿ, ಏನು ಕೇಳಿದ್ರು,
PSI ನಲ್ಲಿ ಅಂದಾಗ 0 ಇಂದ 7ರವರೆಗೆ ನೋಡಿ ಇಲ್ಲೊಂದು ಸ್ಕೇಲ್ ಹಾಕ್ಬಿಡ್ತೀನಪ್ಪ ನಿಮಗೆ. ಓಕೆ, ಅವಾಗ ಇನ್ನೂ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು. ಸೊ ಇಲ್ಲೊಂದು ಸ್ಕೇಲನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಹೀಗಿರುತ್ತೆ. ಓಕೆ, ಈ ಸ್ಕೇಲಲ್ಲಿ ಇದು ಒಂದು ತಟಸ್ಥ ಅಂತ ನೋಟಿಸ್ ಮಾಡೋಣ. ಏನು ಗೊತ್ತಾ, ಇಲ್ಲಿ 0 ಇಂದ 7, 7ರಿಂದ 14ರವರೆಗಿರುವಂತಹ ಒಂದು ಸ್ಕೇಲ್ ಇದು. ಓಕೆ, ಒಂದು ಸ್ಕೇಲ್ನಲ್ಲಿ 7 ಎಂಬುದು ನೀರಾಗಿತ್ತು ಅಂದರೆ 0 ಇಂದ 7ರವರೆಗೆ, ಓಕೆ 0 ಇಂದ 7ರವರೆಗೆ ಒಂದು pH ಮೌಲ್ಯವನ್ನು ನೋಟಿಸ್ ಮಾಡಿದರೆ ಅದು ಆಮ್ಲವಾಗಿರುತ್ತದೆ. ಓಕೆ, ಸೊ ಲೆಸ್ ದ್ಯಾನ್ 7 ಅಂತಲೇ ನೋಟಿಸ್ ಮಾಡ್ತೀವಿ. ಇಟ್ ಇಸ್ ನಾಟ್ ಮೋರ್ ದ್ಯಾನ್ 7, ಲೆಸ್ ದ್ಯಾನ್ 7 ಆಗಿರುತ್ತೆ. ಇಲ್ಲಿಗೆ ಬಂದಾಗ ಇವುಗಳ pH ಮೌಲ್ಯ 7ರಿಂದ 14ರವರೆಗೆ ಇರುತ್ತದೆ. ಓಕೆ, ಮೋರ್ ದ್ಯಾನ್ 7 ದಯಮಾಡಿ. ಓಕೆ, ಏನಾದರೂ ಕರೆಕ್ಷನ್ ಇತ್ತು ಅಂದರೆ ಸಣ್ಣ ಪುಟ್ಟ ಅವುಗಳನ್ನು ಎರರ್ ಮಾಡಿಕೊಂಡು ಅವನಿಗೆ 7ರಿಂದ 14ರವರೆಗಿದ್ದರೆ ಪ್ರತ್ಯಾಮ್ಲವಾಗಿರುತ್ತೆ. ನೆಕ್ಸ್ಟು, ಇವುಗಳಲ್ಲಿ ಜಲಜನಕದ ಅಯಾನುಗಳು ಇರುತ್ತವೆ. ನೋಡೋಣ, ಇಲ್ಲಿ ಜಲಜನಕದ ಅಯಾನುಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಓಕೆ, ಜಲಜನಕದ ಅಯಾನುಗಳು ಅಂತೇಳಿ ಬಂದಾಗ ನೋಡಿಲಿ, ಜಲಜನಕ ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು H. ಓಕೆ, ಸೊ ಜಲಜನಕ H, ಹೈಡ್ರೋಜನ್, ಹೀಗೆ ಇಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ನೋಟಿಸ್ ಮಾಡ್ತೀವಿ. ಓಕೆ, ಹೈಡ್ರಾಕ್ಸೈಡ್ ಅಯಾನುಗಳು ಅಂತೇಳಿ ಬಂದಾಗ ನೀವು ಗಮನಿಸಬೇಕಾಗಿರುವಂಥದ್ದು ನೋಡಿಲಿ OH ಮೈನಸ್, OH ಮೈನಸ್, OH. ಓಕೆ, ಹೀಗೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ನೋಟಿಸ್ ಮಾಡ್ತೀವಿ. ಇಲ್ಲಿ ಜಲಜನಕದ ಅಯಾನುಗಳು, ಅಲ್ಲಿ OH ಮೈನಸ್ ಅಯಾನುಗಳು. ಓಕೆ, ಹೀಗೆ ಗಮನಿಸ್ತಕ್ಕಂಥದ್ದು. ಇದಾದ ನಂತರ ಕಾಮನ್ ಆಗಿ ನೋಡಿ, ಇಲ್ಲಿ ನೀಲಿ ಲಿಟ್ಮಸ್ ಪೇಪರ್ ಏನು ಮಾಡುತ್ತೆ, ಕೆಂಪು ಬಣ್ಣಕ್ಕೆ ಏನು ಮಾಡಿಬಿಡುತ್ತೆ, ಪರಿವರ್ತನೆ ಮಾಡುತ್ತೆ. ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುವಂಥ ಗುಣ ಯಾವುದಕ್ಕಿರುತ್ತೆ ಅಂದರೆ ಆ್ಯಸಿಡ್ಗೆ ಇರುತ್ತೆ. ಆದರೆ ಕೆಂಪು ಲಿಟ್ಮಸ್ ಪೇಪರನ್ನು ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡುವಂಥ ಗುಣ ಯಾರಿಗಿರುತ್ತೆ, ಪ್ರತ್ಯಾಮ್ಲಕ್ಕಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದಾದ ನಂತರವೇ ನಾವು ಗಮನಿಸಬೇಕಾಗಿರುವಂಥದ್ದು ಹುಳಿ ರುಚಿಯನ್ನು ಹೊಂದಿರುತ್ತದೆ, ಇಲ್ಲಿ ಕಹಿ ರುಚಿಯನ್ನು ಹೊಂದಿರುತ್ತದೆ. ಓಕೆ, ಬಿಟ್ಟರ್ ಟೇಸ್ಟ್ ಅಂತ ಕರಿತೀವಿ. ಸೊ ಬಿಟ್ಟರ್ ಗಾರ್ಡ್ ಅಂದರೆ ಹಾಗಲಕಾಯಿ, ಹೌದಾ, ನೀಮ್, ಸೊ ಬೇವಿನಕಾಯಿ. ಓಕೆ, ಓಷನ್ ವಾಟರ್ ಅಂದರೆ ಸಮುದ್ರದ ನೀರು. ಇಲ್ಲಿ ಬಂದಾಗ ಸೊ ಲೆಮನ್ ನಿಂಬೆಹಣ್ಣು, ಗ್ರೇಪ್ಸ್ ದ್ರಾಕ್ಷಿ, ಆರೆಂಜ್ ಕಿತ್ತಳೆ, ಹುಣಸೆಹಣ್ಣು, ಟೊಮೊಟೊ ಇವೆಲ್ಲವೂ ಏನಾಗಿರ್ತವೆ, ಆಮ್ಲದ ಗುಣವನ್ನು ಹೊಂದಿರುತ್ತವೆ, ಹುಳಿ ರುಚಿಯನ್ನು ಹೊಂದಿರುತ್ತವೆ. ಓಕೆ, ಇವುಗಳಲ್ಲಿ ಸ್ನೇಹಿತರೆ ಇವುಗಳು ಎಲೆಕ್ಟ್ರಾನ್ಸ್ಗಳನ್ನು ಬಿಟ್ಟು ಕೊಡುತ್ತವೆ, ಸುಲಭವಾಗಿ ಬಿಟ್ಟು ಕೊಡುತ್ತವೆ ಎಲೆಕ್ಟ್ರಾನ್ಸ್ಗಳನ್ನು. ಬಟ್ ಇವುಗಳು ಎಲೆಕ್ಟ್ರಾನ್ಸ್ಗಳನ್ನು ಏನು ಮಾಡ್ತವೆ, ಸ್ವೀಕರಿಸುತ್ತವೆ. ಹಾಗಾಗಿ ಇವುಗಳಿಗೆ ಏನಾಗಿರುತ್ತೆ, ನಿಧಾನಗತಿಯಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಗುಣ ಯಾರಿಗಿರುತ್ತೆ, ಪ್ರತ್ಯಾಮ್ಲಗಳಿಗಿರುತ್ತೆ. ಆದರೆ ಆಮ್ಲಗಳು ಅಂತೇಳಿ ಬಂದಾಗ ನಿಧಾನಗತಿಯೆಲ್ಲ ಏನಾಗಿರುತ್ತೆ, ಅತಿ ವೇಗವಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಗುಣಲಕ್ಷಣವನ್ನು ನೋಟಿಸ್ ಮಾಡ್ತೀವಿ. ಓಕೆ, ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂತೇಳಿದ್ರೆ ಮೌಲ್ಯಗಳು, pH ಮೌಲ್ಯಗಳು ಅಂತೇಳಿ ಬರುತ್ತೆ. ಯಾವುದ್ಯಾವುದಕ್ಕೆ, ಗಂಧಕಾಮ್ಲ ಅಂತ ಇದೆ, ಹೌದಾ, ಗಂಧಕಾಮ್ಲ, ಸಲ್ಫ್ಯೂರಿಕ್ ಆಮ್ಲ ಅಥವಾ ಗಂಧಕಾಮ್ಲ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಕಿಂಗ್ ಆಫ್ ಆ್ಯಸಿಡ್. ಇಂಗ್ಲೀಷಲ್ಲಿ ಇದೇ ರೀತಿ ಕೊಟ್ಬಿಡ್ತಾನೆ, ಅಥವಾ ಕನ್ನಡದಲ್ಲಿ ಕೊಟ್ಟ ಅಂತ ಹೇಳಿದ್ರೆ ರಾಜಾಮ್ಲ ಅಂತ ಕೊಡ್ತಾನೆ. ಗೊತ್ತಿರಲಿ, ರಾಜಾಮ್ಲ ಅಂತ ಕೊಡ್ತಾನೆ ಸ್ನೇಹಿತರೆ. ಆಗ ನೀವು ಗಮನಿಸಬೇಕಾಗಿರುವಂಥದ್ದು ಕಿಂಗ್ ಆಫ್ ಆ್ಯಸಿಡ್. ಎಲ್ಲಿ ಬಳಕೆ ಮಾಡ್ತೀವಿ ಕಿಂಗ್ ಆಫ್ ಆ್ಯಸಿಡ್, UPSಗಳಲ್ಲಿರುತ್ತೆ. ಓಕೆ, ಇನ್ವರ್ಟರ್ ಆಗಿ ಅದನ್ನು ಬಳಕೆ ಮಾಡ್ತೀವಿ, ರೈಟ್. ಆದರೆ ಅಲ್ಲಿ DC to AC ಕನ್ವರ್ಟ್ ಆಗಬೇಕಲ್ಲ, ಚಾರ್ಜ್ಡ್ ಪಾರ್ಟಿಕಲ್ಸ್ಗಳನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಟುವಂಥದ್ದು. ಸೊ ಕಾಮನ್ ಆಗಿ ಏನಾಗುತ್ತೆ, ಎಲೆಕ್ಟ್ರೋಲೈಟ್ಸ್ಗಳಾಗಿ ಬ್ಯಾಟ್ರಿಗಳಲ್ಲಿ, ಓಕೆ, ಬ್ಯಾಟ್ರಿಗಳಲ್ಲಿ, ಅದರಲ್ಲೂ UPS ಅಂತ ಕರಿತೀವಿ, ಅವುಗಳಲ್ಲಿ ಏನು ಮಾಡ್ತೀವಿ ಅಂದರೆ ಬಳಕೆಯಲ್ಲಿ ತರಲಾಗುತ್ತೆ ಗಂಧಕಾಮ್ಲ. ಇದರ pH ಮೌಲ್ಯ ಏನಾಗಿರುತ್ತೆ, 0. ಓಕೆ, ಅತಿ ವೇಗವಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಗುಣಲಕ್ಷಣ ಈ ಗುಣಕ್ಕೆ ಇರುತ್ತೆ, ಇದರಲ್ಲಿ ಇರುತ್ತೆ. ಕಾಮನ್ ಆಗಿ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆಗಳಲ್ಲಿ, ಓಕೆ, ಈರುಳ್ಳಿ ಆನಿಯನ್, ಬೆಳ್ಳುಳ್ಳಿ ಗಾರ್ಲಿಕ್, ಓಕೆ, ನೆಕ್ಸ್ಟು ಸಾಸಿವೆ ಮಸ್ಟರ್ಡ್, ಓಕೆ, ಇದರಲ್ಲೆಲ್ಲ ಏನಾಗಿರುತ್ತೆ ಅಂದರೆ ಅವುಗಳ pH ಮೌಲ್ಯ ಶೂನ್ಯವಾಗಿರುತ್ತೆ. ಸೊ ಗಂಧಕಾಮ್ಲ ಅಂಶವನ್ನು ನಾವು ನೋಟಿಸ್ ಮಾಡ್ಬೋದು. ಹಾಗಾಗಿ ಈರುಳ್ಳಿಯನ್ನು ಕತ್ತರಿಸಿದಾಗ ಕಾಮನ್ ಆಗಿ ಏನಾಗುತ್ತೆ, ಆ ಸಿಪ್ಪೆಗಳಲ್ಲಿ ಮತ್ತು ಆ ಬೇರುಗಳಲ್ಲಿ ಉತ್ಪತ್ತಿ ಆಗುವಂಥದ್ರಲ್ಲಿ H2SO4 ಇರುತ್ತೆ. ಸೊ ಕಣ್ಣಿಗೆ ಇರಿಟೇಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ಮನೆ ಹೆಣ್ಮಕ್ಳು ಏನು ಮಾಡ್ತಾರೆ, ಕಟ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ನೀರಿಗೆ ಹಾಕೋದುಂಟು.
ಅದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಯಾಕೆ ಆರೋಗ್ಯಕರವಾಗಿರ್ತಾರೆ ಅಂತ ಹೇಳಿದ್ರೆ ಇದೇ ರೀಸನ್ನು ಸ್ನೇಹಿತರೆ. ಏನು ಗೊತ್ತಾ, ಆರ್ಟಿಫಿಷಿಯಲ್ ಆಗಿ ಹೋಗಿ ಕಣ್ಣಿಗೆ ಧೂಳನ್ನು ತೆಗೆಸ್ಕೊಳೋದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬೋರಿಕ್ ಆಮ್ಲವನ್ನು ಯೂಸ್ ಮಾಡ್ತೀವಿ, ಅದು ಆರ್ಟಿಫಿಷಿಯಲ್. ಬಟ್ ನಮ್ಮ ಮನೆ ಹೆಣ್ಣುಮಕ್ಕಳು ಓಕೆ ಈರುಳ್ಳಿ ಹೆಚ್ಚಿಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಓಕೆ ಗಂಡು ಮಕ್ಕಳು ಅದಾರೆ ಇಲ್ಲ ಅಂತ ನಾನು ಹೇಳಲ್ಲ, ಅವರು ಈರುಳ್ಳಿ ಹೆಚ್ಚಿದ್ದಾರೆ. ಇಲ್ಲಿ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಅದು ಹೆಚ್ಚು. ಓಕೆ ಅವಳು ಓಕೆ ಗಳ ನೀರು ಬರ್ತಾನೆ ಇರುತ್ತೆ. ಕಾರಣ ಏನು ಅಂದರೆ H2SO4 ನಿಸರ್ಗದಲ್ಲಿ ನೈಸರ್ಗಿಕ ದತ್ತವಾಗಿ ನಮ್ಮ ಕಣ್ಣುಗಳನ್ನು ಸ್ವಚ್ಛ ಮಾಡುವಂಥದ್ದು. ಓಕೆ ಎಲ್ಲದೂ ಒಳ್ಳೆಯದಕ್ಕಾಗಿ, ನಿಸರ್ಗ ಮಾಡಿರೋದು ನಮಗೆ ಒಳ್ಳೆಯದಕ್ಕಾಗಿ. ಡಿಯರ್ ಸ್ಟೂಡೆಂಟ್ಸ್, ಇನ್ನು ಉಳಿದಂತಹ ಕಥೆಯನ್ನು ನಮ್ಮ ಮುಂದಿನ ಕಥೆಯನ್ನು HCLಗಳ ಬಗ್ಗೆ ನಾಳೆ ಸ್ಟಡಿ ಮಾಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಓಕೆ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಓಕೆ ನಿಮಗೆ ಏನು ಅಂತ ಹೇಳಿದ್ರೆ ವಿಶ್ವ ನೀರಿನ ದಿನದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮುಂದಿನ ತರಗತಿ ಯಾವುದಾಗಿರುತ್ತೆ ಆಮ್ಲಗಳ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಹೋಗೋದು. ಇನ್ನು ಯಾರ್ಯಾರಿಗೆ ಬುಕ್ ಬೇಕು ಯು ಕ್ಯಾನ್ ಓಕೆ ಅಪ್ರೋಚ್ ಮೀ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಸ್ ಸರ್.